ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ ಗಾಯನವನ್ನು ಪ್ರತಿ ಯುಗಾದಿಯಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವಂತಹ ಆ ಕವಿಯ ಕಲ್ಪನೆ ನಮ್ಮ ಋಷಿ ವಿಜ್ಞಾನಿಗಳ ಒಂದು ಜ್ಞಾನವನ್ನು ಆಧರಿಸಿ ಇರುವುದು ನಮಗೆ ಗಮನಕ್ಕೆ ಬರುತ್ತೆ. ಮಿತ್ರರೇ, ಈ ಒಂದು ಭೂಮಿ ಸೃಷ್ಟಿಯಾದಾಗಿನಿಂದ ಸೂರ್ಯನ ಯಾವ ದಿಕ್ಕಿನಲ್ಲಿ ಈ ಭೂಮಿಯು ತನ್ನ ಚಲನೆಯನ್ನು ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಮತ್ತೆ ಅದೇ ಬಿಂದುವನ್ನು ಮತ್ತೆ ಪುನಃ ಸೇರಿತೋ ಅದನ್ನೇ ಯುಗದ ಆದಿಯ ಬಿಂದು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ವೈಜ್ಞಾನಿಕ ಮತ್ತು ಭೌಗೋಳಿಕವಾಗಿ ವೈಜ್ಞಾನಿಕ ಚಿಂತನೆಯ ಆಧಾರದ ಮೇಲೆ ಭೂಮಿಯು ಯಾವ ಬಿಂದುವಿಗೆ ಸೇರಿದಾಗ ಈ ಭೌಗೋಳಿಕವಾದಂತಹ ವ್ಯತ್ಯಾಸಗಳು ಕೂಡ ಮರ ಗಿಡಗಳಲ್ಲಿ ಹೊಸ ಹೊಸ ಹರ್ಷ, ಹೊಸ ತನವು ಗೋಚರವಾಗ್ತದೆ. ಹಾಗಾಗಿ ಈ ಭೂಮಿಯು ತನ್ನಲ್ಲಿ ಹಸಿರನ್ನು ಮೈಗೂಡಿಸಿಕೊಂಡು ಅತ್ಯಂತ ಸುಂದರಮಯವಾದಂತಹ ಪ್ರಕೃತಿ ಮಾತೆ ಈ ಭೂಮಾತೆಯಾಗಿ ಕಂಗೊಳಿಸ್ತಾಳೆ. ಈ ಒಂದು ದಿನವನ್ನು ಸುದಿನವನ್ನು ಯುಗಾದಿ ಎಂಬುದಾಗಿ ಹೇಳಿದರು. ಹಾಗಾಗಿ ಇದನ್ನೇ ಹೊಸ ವರುಷ ಎಂಬುದಾಗಿ ಹೇಳುವಂಥದ್ದು. 19/3/26 ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ. ಈ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯವೇ ಈ ಭೂಮಿಯು ಸರಿಯಾದ ಸೂರ್ಯನಿಂದ ಯಾವ ದಿಕ್ಕಿನಲ್ಲಿ ಯಾವ ಬಿಂದುವಿನಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿತೋ ಅದೇ ಭೂಮಿಯ ಚಲನೆಯ ಬಿಂದುವಾಗಿದೆ. ಹಾಗಾಗಿ ಇದು ಹೊಸ ವರ್ಷ ಇದೇ ಆಗಿದೆ. ಭೂಮಿ ತಿರುಗುವಿಕೆಯಿಂದ ಉಂಟಾಗುವ ತನ್ನ ಸ್ವಸ್ಥಾನಕ್ಕೆ ಮತ್ತೆ ಮರಳುವ ವ್ಯವಸ್ಥೆಯನ್ನೇ ಹೊಸ ವರ್ಷ ಅಥವಾ ಯುಗಾದಿ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ತಿರುಗುವಿಕೆಯಿಂದ ಉಂಟಾಗುವಂತಹ ವರ್ಷದ ಹೊಸ ನೂತನತೆ ಈ ಕ್ಯಾಲೆಂಡರ್ ತಿರುಸುವುದರಿಂದ ಬರುವುದಿಲ್ಲ. ಹಾಗಾಗಿ ವೈಜ್ಞಾನಿಕವಾದ ಸತ್ಯವೇ ಯುಗಾದಿಯೇ ನಿಜವಾದ ಹೊಸ ವರ್ಷ. ಮಿತ್ರರೇ, ನಮ್ಮ ಭಾರತೀಯ ಋಷಿ ವಿಜ್ಞಾನಿಗಳ ಆ ಒಂದು ಸಂಪೂರ್ಣ ಭೌಗೋಳಿಕ ಜ್ಞಾನ ಅತ್ಯಂತ ಅದ್ಭುತವಾಗಿರುವುದು ಎಲ್ಲರಿಗೂ ಕೂಡ ತಿಳಿಯದೇ ಇದ್ದರೆ ನಮ್ಮ ಋಷಿ ಮುನಿಗಳ ಆ ಒಂದು ವೈಜ್ಞಾನಿಕ ಜ್ಞಾನವನ್ನು ದಯವಿಟ್ಟು ನೀವು ಯಾವುದಾದ್ರೂ ಮೂಲದ ಮೂಲಕ ಖಂಡಿತ ತಿಳಿದುಕೊಳ್ಳಿ. ನಿಜವಾದ ವೈಜ್ಞಾನಿಕತೆಯ ಅರಿವು ಆಗ ಮೂಡುತ್ತೆ. ಚೈತ್ರ ಮಾಸ ಎಷ್ಟೆಲ್ಲ ಒಂದು ಹೊಸ ವರ್ಷದಲ್ಲಿ ಯಾವ್ಯಾವ ನೂತನತೆಗೆ ಕಾರಣವಾಗುತ್ತೆ. ಅದರಲ್ಲೂ ಈ ಪರಾಭವ ಸಂವತ್ಸರ ಇದು ಅತ್ಯಂತ ಮುಖ್ಯವಾದ ಸಂವತ್ಸರ ಅಂತ ನಮಗೆ ಅನಿಸ್ತಾ ಇದೆ. ಈ ಪರಾಭವ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಅಂದರೆ ಸೋಲು, ಯಾರಿಗೆ ಸೋಲಾಗತ್ತೆ ಅಂತ ನೋಡಿಕೊಂಡು ಮುಂದೆ ಗ್ರಹ ಸ್ಥಿತಿಯನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಕೇತು ಮತ್ತು ರಾಹು, ನೀವು ಈ ಒಂದು ಇದರ ಮೂಲಕ ನೋಡ್ತಾ ಹೋದರೆ ಈ ಬೋರ್ಡಿನಲ್ಲಿ ನಮ್ಮ ಯಾವ ಕೃಷ್ಣ ಫಲಕ ಅಂತ ನಾವು ಕರಿತೀವಿ, ಬ್ಲ್ಯಾಕ್ ಬೋರ್ಡ್, ಈ ಬ್ಲ್ಯಾಕ್ ಬೋರ್ಡ್ನಲ್ಲಿ ಈ ಒಂದು ಬಿಳಿಯ ಅಕ್ಷರದಿಂದ ನಮೂದಿತವಾದಂಥ ಈ ಕೇತು ಇರ್ಬೋದು, ಈ ರಾಹು ಇರ್ಬೋದು. ಇದು ಪೂರ್ಣಿಮೆ. ಈ ಚಂದ್ರ 2.5 ದಿನಕ್ಕೆ ಒಂದೊಂದು ಮನೆಯನ್ನು ಎಲ್ಲ ಕಡೆ ಸಂಚರಿಸ್ತಾ ಬರ್ತಾನೆ. ಹಾಗಾಗಿ ಒಂದು ತಿಂಗಳು, ಈ 12 ಮನೆ ದಾಟುವ ಹೊತ್ತಿಗೆ ಒಂದು ತಿಂಗಳಾಗತ್ತೆ. ಇಲ್ಲಿಂದ ಇಲ್ಲಿಗೆ 15 ದಿವಸ ಕೂಡ ಆಗತ್ತೆ. ಹಾಗಾಗಿ ಚಂದ್ರನ ತಿರುಗುವಿಕೆಯ ಮೇಲೆ, ಈ ಭೂಮಿಯ ತಿರುಗುವಿಕೆಯ ಮೇಲೆ ದಿನಗಣನೆ ಆಗ್ತದೆ. ಸೂರ್ಯನ ಸುತ್ತ ತಿರುಗುತ್ತಿರುವ ಭೂಮಿ ತನ್ನ ಸುತ್ತ ತಾನು ಸೂರ್ಯೋದಯದಿಂದ ಮತ್ತೆ ಸೂರ್ಯೋದಯದವರೆಗೆ ತಿರುಗಿದಾಗ ಮತ್ತೆ ಅದೇ ಸೂರ್ಯೋದಯಕ್ಕೆ ಮುಟ್ಟಿದಾಗ ಒಂದು ದಿನ ಅಂತ ಪರಿಗಣನೆ ಆಗತ್ತೆ. ರಾತ್ರಿ ಯಾವತ್ತೂ ಕೂಡ ಅದು ರಾತ್ರಿ ಆಗಿರುತ್ತೆ. ಅದು ಸನ್ ಡೇ. ರಾತ್ರಿ 12:01 ಸೂರ್ಯನೂ ಇರೋದಿಲ್ಲ, ಸನ್ನು ಇರೋದಿಲ್ಲ, ಡೇನೂ ಇರೋದಿಲ್ಲ, ಅದು ನೈಟ್ ಆಗಿರುತ್ತೆ. ಹಾಗಾಗಿ ಯಾವಾಗ ಸೂರ್ಯದ ಉದಯದಿಂದ ಮತ್ತೆ ಸೂರ್ಯೋದಯದವರೆಗೆ ಮಾತ್ರ ಸೂರ್ಯನು ದಿನಕರ ಎಂಬುದಾಗಿ ಹೇಳಿರುವುದರಿಂದ ಈ ಸೂರ್ಯನು ದಿನವನ್ನು ಪ್ರಾರಂಭಿಸುವಂತಹ ಒಂದು ಆಕಾಶಕಾಯ ನಕ್ಷತ್ರ. ಹಾಗಾಗಿ ನಕ್ಷತ್ರ ಅದು ಯಾವತ್ತೂ ಕೂಡ ನಾಶವಾಗದಿರುವಂತೆ, ನಮ್ಮ ಜೀವಿತಾವಧಿಯಲ್ಲಿ ನಾಶವಾಗದೇ ಇರುವಂಥ ಬೆಳಕಿನ ಪುಂಜ. ಆ ಒಂದು ಪುಂಜದಿಂದಾಗಿ ನಮ್ಮ ದಿನಗಣನೆ ಹಾಗೂ ಈ ಪಾಡ್ಯ ಬಿದಿಗೆ ಎಂಬುದಾಗಿ ಪಕ್ಷದ ಈ 30 ದಿನಗಳ ಗಣನೆಯನ್ನು ಕೂಡ ಚಂದ್ರನ ಮೂಲಕ ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ನಮಗೆ ಸರಿಯಾಗಿ ಗೊತ್ತಾಗುತ್ತೆ, ಈ 360 ಡಿಗ್ರಿ ಇಲ್ಲಿ ಭೂಮಿ ಇದೆ ಅಂತಾದರೆ ಭೂಮಿ ಸೂರ್ಯನ ಸುತ್ತ ಇಲ್ಲಿಂದ ತಿರುಗಿ ಹೀಗೆ ಮತ್ತೆ ಹೀಗೆ ಇಲ್ಲಿವರೆಗೆ ಬರುವಲ್ಲಿಗೆ 360 ದಿವಸ ಏನಾಗುತ್ತೆ, ಅದನ್ನೇ 360 ಡಿಗ್ರಿ ಅಂತ ಹೇಳಿದ್ದಾರೆ ಮಿತ್ರರೇ. ಹಾಗೆಯೇ ಈ ಒಂದು ಚಂದ್ರ ಈ 12 ರಾಶಿಯನ್ನು ಬರುವುದನ್ನೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಮತ್ತು ಮಾಸ, ಒಂದು ತಿಂಗಳು ಎಂಬುದಾಗಿ ಪರಿಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಬೆಳಕಿನ ತಿಂಗಳು, ಬೆಳದಿಂಗಳು, ಪೂರ್ಣಿಮೆಯ ದಿನವನ್ನು ಮಧ್ಯದಲ್ಲಿ ಇರಿಸಿಕೊಂಡು ಅಮಾವಾಸ್ಯೆಯಿಂದ ಮತ್ತೆ ಪೂರ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಬರುವಲ್ಲಿವರೆಗೆ ಸರಿಯಾಗಿ 30 ದಿನಗಳಾಗುತ್ತೆ. ಹೀಗೆ ಈ ಒಂದು ಆಧಾರದ ಮೇಲೆ
ನಮ್ಮ ಚೈತ್ರ ಮಾಸ, ವೈಶಾಖ ಮಾಸಾದಿಗಳು ಖಂಡಿತವಾಗಿಯೂ ನಮ್ಮ ಭಾರತೀಯ ಪರಂಪರೆಯಲ್ಲಿವೆ. ಈ ಚೈತ್ರ ಮಾಸದ ಹೊಸತನವನ್ನು ನೋಡ್ತಾ ಹೋದರೆ ಅತ್ಯಂತ ವಿಶೇಷವಾಗಿ ನಮಗೆ ಕಂಡು ಬರುವುದು ಈ ಕೇತುವಿನಿಂದ ಇಲ್ಲಿಯವರೆಗೆ ರಾಹು ಬರುವಲ್ಲಿವರೆಗೂ ಕೂಡ ಯಾವುದೇ ಗ್ರಹಸ್ಥಿತಿಗಳು ಕಂಡು ಬರುವುದಿಲ್ಲ. ಈ ಕೇತುವಿನಿಂದ ಈ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳು ಕಂಡು ಬರುತ್ತವೆ. ರಾಹು ಮತ್ತು ಕೇತುಗಳು ಭೂಮಿಯ ನೆರಳಿನ ಸಂಪಾತ ಬಿಂದುವಾಗಿರುವುದರಿಂದ ಆ ಸಂಪಾತ ಬಿಂದುವನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ ಈ ಒಂದು ಪಾಡ್ಯದ ದಿನ ಇರುವಂಥ ಗ್ರಹಸ್ಥಿತಿ ಇದಾಗಿರುವುದರಿಂದ ಕೇತುವಿನ ಚಲನೆ ಈ ಮುಖವಾಗಿ ಬಂದು ರಾಹುವಿನ ಚಲನೆ ಈ ಮುಖವಾಗಿ ಇರುವುದರಿಂದ ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಇಷ್ಟು ಗ್ರಹಗಳು ಈ ಪರಾಭವ ಸಂವತ್ಸರದಲ್ಲಿ ಕಂಡುಬರುತ್ತದೆ. ಇದು ಮೊದಲ ವಿಷಯ. ಈ ಪರಾಭವ ಸಂವತ್ಸರದ ಅತ್ಯಂತ ವೈಶಿಷ್ಟ್ಯವಾದ ಈ ದಿನ ಹೇಗಿದೆ ಅಂತ ನೋಡಿದ್ರೆ, ಅನೇಕರು ಹೇಳ್ತಾ ಇದ್ರು, ಕೆಟ್ಟದನ್ನು ಮಾಡೋರಿಗೆ ಏನೂ ಆಗೋದಿಲ್ವಾ, ದೇವರನ್ನೇ ನಂಬದೇ ಇದ್ದವರಿಗೆ ಏನೂ ಆಗೋದಿಲ್ವಾ? ಅನಿವಾರ್ಯತೆ ಸೃಷ್ಟಿಯಾಗುವ ಕಾಲ ಬಂದಿದೆ ಮಿತ್ರರೇ. ಈ ಕೇತುವಿನ ಒಂದು ಪ್ರಭಾವಕ್ಕೆ ಒಳಗಾದಂತಹ ಯಾವುದೇ ವ್ಯಕ್ತಿ ಅವನು ದೇವರ ಮೇಲೆ, ತಾಯಿ ತಂದೆಯ ಮೇಲೆ ಮತ್ತು ಸಮಾಜವನ್ನು ಒಳ್ಳೆಯ ನಡೆಯತ್ತ ತೆಗೆದುಕೊಂಡು ಹೋಗುವ ಚಿಂತನೆ ಇಲ್ಲದಂತಹ ಮನಸ್ಥಿತಿ ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾಳಸರ್ಪ ಯೋಗದ ಅತ್ಯಂತ ದೊಡ್ಡ ಪರಿಣಾಮ ಅವರ ಮೇಲೆ ದುಷ್ಪರಿಣಾಮವಾಗಿ ಪರಿಣಮಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಕಾಲಸರ್ಪ ಯೋಗ, ಕಾಲ ಮತ್ತು ಸರ್ಪ. ಕಾಲ ಅಂತಂದರೆ ಕಪ್ಪು ಅಥವಾ ನೆರಳು ಎಂಬುದಾಗಿ ಅರ್ಥ. ಆ ಭೂಮಿಯ ನೆರಳು ಮತ್ತು ಸರ್ಪ ಗ್ರಾವಿಟಿ ಪವರ್. ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಎನ್ನುವ ಹಾಗೆ ಆ ಅಂತರಿಕ್ಷ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಸಂಕರ್ಷಣ, ಆಕರ್ಷಣ ಶಕ್ತಿ, ಅದೇ ಆದಿಶೇಷ. ಹಾಗಾಗಿ ಇಲ್ಲಿಂದ ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಯಾವ ವ್ಯವಸ್ಥೆ ಇದೆ, ಎಲ್ಲ ಗ್ರಹಗಳು ಇದಕ್ಕೆ ಪ್ರಭಾವಕ್ಕೆ ಒಳಗಾಗುವ ವ್ಯವಸ್ಥೆಯನ್ನು ಇದು ಕೇತುಗ್ರಸ್ತವಾಗಿ ಕಾಳಸರ್ಪ ಯೋಗದಿಂದ, ಕೇತುಗ್ರಸ್ತ ಕಾಳಸರ್ಪ ಯೋಗದೊಂದಿಗೆ ಪರಾಭವ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಇದು ಅತಿ ಮುಖ್ಯವಾದ ಅಂಶ ಪರಾಭವ ಸಂವತ್ಸರಕ್ಕೆ. ಹಾಗಾಗಿ ಕೇತುಗ್ರಸ್ತ ಕಾಳಸರ್ಪ ಯೋಗ ಎನ್ನುವಂಥದ್ದೇನಿದೆ, ಈ ಕೇತುವಿನಿಂದ ಗ್ರಸ್ತವಾದಾಗ ಸ್ವಾಭಾವಿಕವಾಗಿ ಕೇತು ಅಧ್ಯಾತ್ಮಕಾರಕನಾಗಿ ಮೋಕ್ಷಕಾರಕನಾಗಿರುವುದರಿಂದ ಸಂವತ್ಸರದ ಹೆಸರು ಕೂಡ ಪರಾಭವ ಎಂಬುದಾಗಿ ಬಂದಿರುವುದರಿಂದಾಗಿ ಈ ಪರಾಭವ ಸಂವತ್ಸರ ಸೋಲನ್ನು, ಯಾರಿಗೆ ಆಧ್ಯಾತ್ಮಿಕತೆಯ ಉನ್ನತಿಯತ್ತ ಗಮನವಿಲ್ಲವೋ ಅವರ ಸೋಲು ಖಂಡಿತ. ಜೀವನದ ಲೌಕಿಕ ಸೋಲನ್ನು ಅನುಭವಿಸುವುದರ ಮೂಲಕ ಅಲೌಕಿಕ ಚಿಂತನೆಗೆ ಬರುವ ಅನಿವಾರ್ಯತೆ ಸೃಷ್ಟಿಯಾಗುವುದೇ ಈ ಪರಾಭವ ಸಂವತ್ಸರದ ಮೂಲ ಒಂದು ವಿಷಯ ಇರುವಂಥದ್ದು. ಹಾಗಾಗಿ ಅಲೌಕಿಕತೆಯತ್ತ ಹೋಗಬೇಕು ಅಂದರೆ ಲೌಕಿಕತೆಯಲ್ಲಿ ಆಸೆಪಟ್ಟ ವಿಷಯಗಳೆಲ್ಲವೂ ಅವರಿಗೆ ತೊಂದರೆದಾಯಕವಾಗಿ ಪರಿಣಮಿಸ್ತದೆ. ಇದನ್ನೇ ಕಾಳಸರ್ಪಯೋಗ ಅಂತ ಕರಿತೀವಿ. ಆದ್ದರಿಂದ ಲೌಕಿಕತೆಯ ಆಸೆಗಳಿಗೆ ಬೆಂಕಿ ಬೀಳುವಂಥ ವ್ಯವಸ್ಥೆ ಕೇತು ಮತ್ತು ರಾಹುವಿನಿಂದ ಉಂಟಾಗಿ ಯಾರೆಲ್ಲ ಈ ಒಂದು ದೇವರನ್ನು ನಂಬದೇ ಇರತಕ್ಕಂಥದ್ದು, ಅಶ್ರದ್ಧೆ ಮತ್ತು ಧರ್ಮದ ವಿರುದ್ಧವಾದ ನಡೆಯನ್ನು ಉಳ್ಳವರು, ಮಾನವೀಯ ಧರ್ಮದ ವಿರುದ್ಧ ಇರತಕ್ಕಂಥವ್ರು ಯಾರ್ಯಾರಿದ್ದಾರೋ ಆ ಮಾನವೀಯ ಧರ್ಮದ ವಿರುದ್ಧ, ಪ್ರಕೃತಿಯ ವಿರುದ್ಧ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಕೇತುಗ್ರಸ್ತ ಕಾಳಸರ್ಪ ಯೋಗ ಸಂಪೂರ್ಣವಾಗಿ ಪರಾಭವ ಸಂವತ್ಸರದಲ್ಲಿ ಪರಾಭವವನ್ನೇ ಮಾಡುವಂಥದ್ದು. ಆದರೆ ಯಾರಿಗೆ ಕೇತುವಿನ ಗಣಪತಿಯ ಆರಾಧನೆ, ನಾಗ ಆರಾಧನೆ ಇರ್ತದೆಯೋ, ನಾಗಶಕ್ತಿ ವಿನಾಯಕನ ಆರಾಧನೆ ಇರುತ್ತೆಯೋ, ಅವರು ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ, ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಅವರು ದೇವರನ್ನು ನಂಬಲೇಬೇಕು ಅಂತ ಇಲ್ಲ, ದೇವರನ್ನು ನಂಬಬಾರದು ಅಂತಲೂ ಇಲ್ಲ. ಹಾಗಾಗಿ ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಈ ಒಂದು ಮನಸ್ಥಿತಿಯ ಇರತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ, ಗಣಪತಿ ಮತ್ತು ನಾಗನನ್ನು ಆರಾಧನೆ ಮಾಡುವ ವ್ಯಕ್ತಿಗಳಿದ್ದಾರೆ, ತಾಯಿ ತಂದೆಯನ್ನು ಗೌರವಿಸುವ ವ್ಯಕ್ತಿಗಳಿದ್ದಾರೆ, ಪೂಜ್ಯ ಭಾವದಿಂದ ಗುರು ಹಿರಿಯರನ್ನು ನೋಡುವಂತಹ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಅತ್ಯಂತ ಪರಾಭವದಿಂದ ಜಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಪರಾಭವದಿಂದ ಜಯವನ್ನು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲಿಯವರೆಗೆ ಕೆಟ್ಟತನದ ಉನ್ನತಿ ಇರುತ್ತೋ ಆಗ ಒಳ್ಳೆಯತನದ ಅವನತಿ ಇರುತ್ತೆ. ಹಾಗಾಗಿ ಅದು ಅಪಜಯ ಅಂತ ಕರೆಸ್ಕೊಳ್ಳುತ್ತೆ. ಇವತ್ತಿನವರೆಗೆ ಯಾರೆಲ್ಲ ಈ ರೀತಿಯಾದ ಅಪಜಯದಲ್ಲಿ ಇದ್ದರೋ ಅವರೆಲ್ಲ ಇನ್ನು ಪರಾಭವದಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಜಯದ ಕಡೆಗೆ ಹೋಗುವಂಥ ದಿನ. ಯಾರೆಲ್ಲ ಅತ್ಯಂತ ಅಧರ್ಮದಿಂದಲೋ ಅಥವಾ ಮಾನವೀಯ ಧರ್ಮದ ಸತ್ಯದ ನಡೆಯನ್ನು ನಡೆಯದೆ ಧರ್ಮದ ಮಾರ್ಗದಲ್ಲಿ ಹೋಗದ ಯಾವ್ಯಾವ ವ್ಯಕ್ತಿಗಳಿರ್ತಾರೋ
ಅಸತ್ಯ ಮಾರ್ಗವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಾಭವ ಹೊಂದಿ ಅವರಿಗೆ ಅಲೌಕಿಕವಾದ ಜಯವನ್ನು ಕೊಡ್ತಕ್ಕಂಥದ್ದು ಈ ಒಂದು ಪರಾಭವ ಸಂವತ್ಸರ. ಆದ್ದರಿಂದ ಪರಾಭವ ಸಂವತ್ಸರದಲ್ಲಿರುವ ರಾಹು ಕೇತುವಿನಿಂದ ಉಂಟಾಗುವಂತಹ ಕಾಲಸರ್ಪ ಯೋಗವು ಈ ಒಂದು ಸಂವತ್ಸರದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಾರೆಲ್ಲ ಮಾಡ್ತಾರೆ, ಆ ವಿನಾಯಕನಿಂದ, ಕೇತುವಿನಿಂದ ಉಂಟಾಗುವ ಮತ್ತು ರಾಹುವಿನಿಂದ ಉಂಟಾಗುವಂತಹ ದೋಷವನ್ನು ನಾಗನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಮೂಲಕವಾಗಿ ಅವರ ಜೀವನದಲ್ಲಿ ಹೊಸತನವನ್ನು, ಹೊಸ ಹರುಷವನ್ನು ಖಂಡಿತವಾಗಿ ಉಂಟು ಮಾಡ್ತಾನೆ. ಹಾಗೆ ಇದನ್ನು ನೋಡಿದಾಗ ಈ ಒಂದು ಗ್ರಹ ಸ್ಥಿತಿಯನ್ನು ಗಮನಿಸಿದಾಗ 25/3/26 ಬುಧವಾರ ಸಪ್ತಮಿಯ ದಿವಸ ಶುಕ್ರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರ ಆ ಒಂದು ಪೌರ್ಣಿಮೆಯ ದಿವಸ ಕುಜಗ್ರಹವು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 10/4/26 ಶುಕ್ರವಾರ ದಿವಸ ಅಷ್ಟಮಿಯ ದಿವಸ ಬುಧನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 14/4/26 ಮಂಗಳವಾರ ಆ ರವಿಯು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರದಂದು ಕನ್ಯಾ ರಾಶಿಯಲ್ಲಿ ಪೌರ್ಣಿಮೆ ಕೂಡ ಸಂಭವಿಸ್ತಾ ಇದೆ. 17/4/26 ಶನಿವಾರದಂದು ಮೀನ ರಾಶಿಯಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇದೆ. 27/3/26 ಶುಕ್ರವಾರ ಈ ಶ್ರೀರಾಮನವಮಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ಚೈತ್ರ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನು ಚತುರ್ಥದಿಂದ ಪಂಚಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಚತುರ್ಥದಿಂದ ವಿದ್ಯಾಸ್ಥಾನಕ್ಕೆ, ಸುಖಸ್ಥಾನದಿಂದ ವಿದ್ಯಾಸ್ಥಾನಕ್ಕೆ ಪ್ರವೇಶ ಮಾಡ್ತಾ ರಾಹುವಿನ ಒಂದು ಬಿಗಿ ಮುಷ್ಟಿಯಿಂದ ತಪ್ಪಿಸಿಕೊಂಡು ಶನಿಯ ಸಮೀಪ, ಶನೈಶ್ಚರನ ಸಮೀಪ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ವೃಶ್ಚಿಕ ರಾಶಿಯ ಅಧಿಪತಿಯಾದ ಕುಜನು ಷಷ್ಠಾಧಿಪತಿ ಮೇಷಾಧಿಪತಿಯು ಕೂಡ ಆಗಿದ್ದಾನೆ. ಈ ಒಂದು ಚೈತ್ರ ಮಾಸದಲ್ಲಿ ರಾಶಿಯ ಅಧಿಪತಿಯ ಒಂದು ಚಲನೆ ಮತ್ತು ಪೂರ್ಣಿಮೆ ಮತ್ತು ಅಮಾವಾಸ್ಯೆಯ ಫಲ, ಅಷ್ಟಮದಲ್ಲಿ ಗುರು ಇರುವಂಥದ್ದು ಮತ್ತು ಈ ಒಂದು ಕುಜನು ಏಪ್ರಿಲ್ 2 ದಿನಾಂಕದವರೆಗೂ ಕೂಡ ರಾಹು ಬಿಗಿ ಮುಷ್ಟಿಯಲ್ಲೇ ಇರ್ತಾನೆ. ಹಾಗಾಗಿ ಇಲ್ಲಿ ರಾಹುವಿನ ಪ್ರಭಾವದಿಂದ ತಪ್ಪಿಸಿಕೊಂಡು ಹೋಗಿದಂತಹ ಯಾವ ಕುಜಗ್ರಹವು ಆ ರಾಹುವಿನ ಪ್ರಭಾವಕ್ಕೆ ಒಳಗಾದಂಥವರಿಗೆ ಸ್ವಲ್ಪ ನಿರಾಳತೆ ಉಂಟಾಗುತ್ತೆ. ಮಿತ್ರರೇ, ಈಗ ಯಾವುದೇ ರಾಶಿಯಲ್ಲಿ ಹುಟ್ಟಿದರೂ ಕೂಡ 3 ರೀತಿಯ ಫಲವನ್ನು ಪಡಿತಾರೆ ಎಲ್ಲರೂ ಕೂಡ. ಹೇಗೆ ಅಂತ ಕೇಳಿದ್ರೆ, ಒಂದು ನೀಚ ಫಲ, ಮಧ್ಯಮ ಫಲ ಮತ್ತು ಉತ್ತಮ ಫಲವನ್ನು ಪ್ರತಿಯೊಬ್ಬರು ಪಡಿತಾರೆ. ಯಾವ ಆಧಾರದ ಮೇಲೆ ಅಂದರೆ, ಅವರ ಪೂರ್ವ ಜನ್ಮದ ಅನೇಕ ಪಾಪಾನುಪಾಪಗಳ ಅಥವಾ ಪುಣ್ಯಗಳ ಫಲವನ್ನು ಅನುಭವಿಸುವ ಸಮಯ ಬಂದಾಗ, ಮತ್ತು ಈ ಜನ್ಮದ ಅನೇಕ ದೋಷಗಳಿಂದ ಮತ್ತು ಈ ಜನ್ಮದ ಕುಟುಂಬದ ದೋಷಗಳಿಂದ ಮತ್ತು ಪುಣ್ಯಗಳಿಂದ, ಕುಲದೇವತಾ ಆರಾಧನೆ ಪುಣ್ಯದ ಫಲದಿಂದ ಈ ವ್ಯತ್ಯಾಸಗಳು ಉಂಟಾಗ್ತಾ ಹೋಗುತ್ತೆ. ಯಾರಿಗೆ ಉತ್ತಮ ಫಲವನ್ನು ಅನುಭವಿಸುವ ಸಮಯ ಇದೆಯೋ ಅವರಿಗೆ ಸ್ವಾಭಾವಿಕವಾಗಿ ಎಲ್ಲ ಗ್ರಹಗಳು ಉತ್ತಮವಾದ ಫಲವನ್ನು ಕೊಡ್ತವೆ. ಯಾವಾಗ ಈ ಉತ್ತಮವಾದ ಫಲವನ್ನು, ಮಧ್ಯಮ ಫಲವನ್ನು ಅನುಭವಿಸುವಂಥದ್ದು, ಉದಾಹರಣೆಗೆ ಮಧ್ಯಮ ಫಲ, ಉತ್ತಮ ಫಲ ಒಂದು ವ್ಯಕ್ತಿಗೆ ಆ ವ್ಯತ್ಯಾಸ ಆಗುತ್ತೆ. ಒಂದು ವ್ಯಕ್ತಿಯ ಜೀವನದಲ್ಲೂ ಕೂಡ ನೀಚತ್ವದ ಜೀವನ ಅಂದರೆ ಅತಿ ಕಡಿಮೆ ಸುಖ ಇರುವಂತಹ ಜೀವನ, ಮಧ್ಯಮದ ಜೀವನ, ಅತ್ಯಂತ ಸುಖಮಯವಾದ ಜೀವನ, ಇದು 3 ಲಭ್ಯವಾಗ್ಬೋದು. ಕೆಲವರಿಗೆ ಜೀವಮಾನ ಪರ್ಯಂತ ಕಷ್ಟ ಆಗ್ಬೋದು. ಹೀಗೆ ಅನೇಕ ವಿಧವಾದ ದೋಷಗಳು ಯಾವುದೇ ರಾಶಿಯಲ್ಲಿ ಹುಟ್ಟಿದರೂ ಕೂಡ ಕಾಲ ಪ್ರಾದೇಶಿಕತೆ ಮತ್ತು ಇತ್ಯಾದಿಗಳ ಅನೇಕ ಕಾರಣಗಳನ್ನು ಉಂಟಾಗುತ್ತೆ. ಆದರೆ ನಾವು ಈ ವಿಡಿಯೋವನ್ನು ಮಾಡುವಾಗ ಈ ಚಿಂತನೆಯಿಂದ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಒಂದು 10,000 ಜನ ಈ ವೃಶ್ಚಿಕ ರಾಶಿಯವರು ಈ ವಿಡಿಯೋವನ್ನು ನೋಡಿದ್ರು ಅಂತ ಇಟ್ಕೊಳ್ಳಿ. ಈ 10,000 ಜನರಿಗೆ ಉತ್ತಮವಾದ ಫಲವೇ ಲಭ್ಯವಾಗಲಿ, ಮಧ್ಯಮವೂ ಅಲ್ಲ, ನೀಚತ್ವದ ಫಲವೂ ಅಲ್ಲ ಅನ್ನುವ ಚಿಂತನೆಯೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೋಸ್ಕರವಾಗಿ ಸ್ವಲ್ಪ ಸಮಯ ಹೆಚ್ಚಿಗೆ ಇದೆ ಈ ವಿಡಿಯೋ. ಮತ್ತು ಉದಾಹರಣೆಗೆ ಯಾಕೆ ಹೀಗೆ ಅಂತ ಚಿಂತನೆ ಮಾಡಿದಾಗ, ಅನೇಕರಿಗೆ ನೋಡಿ ಇದ್ದವರ ಸಂಖ್ಯೆ ಜಾಸ್ತಿ ಇರ್ತದೆ. ಸ್ವಾಭಾವಿಕವಾಗಿ ಆ ಸಮಯ ಅನ್ನೋದು ಆ ರೀತಿಯಾದ ಆಟವನ್ನು ಆಡ್ತಾ ಇರುತ್ತೆ. ಕಾಲಾಯ ತಸ್ಮೈ ನಮಃ. ಆ ಒಂದು ಕೆಟ್ಟ ಸಮಯದಿಂದ ಹೊರಬರಲಿಕ್ಕೆ ಅನೇಕರಿಗೆ ಕಷ್ಟವಾಗ್ತಾ ಇರುತ್ತೆ. ಅಂಥವರಿಗೂ ಕೂಡ ಪರಿಹಾರ ಖಂಡಿತವಾಗಿ ಇದ್ದೇ ಇದೆ. ಕಷ್ಟ ಮತ್ತು ಸುಖ ಬರೋದೇ ಮನಸ್ಸಿಗೆ. ಆ ಪರಿಸ್ಥಿತಿ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತೆ. ಆದ್ದರಿಂದಾಗಿ
ಅಂತಹ ಸಂದರ್ಭದಲ್ಲಿ ಏನನ್ನು ಮಾಡಿದರೆ ನಿಮ್ಮ ಗೆಲುವು ನಿಶ್ಚಿತವಾಗಿ ಆಗತ್ತೆ ಅನ್ನುವ ಚಿಂತನೆಯನ್ನು ಈ ವಿಡಿಯೋದಲ್ಲಿ ತಂದಿದ್ದೇನೆ. 10,000 ಜನ ನೋಡಿದರೆ 100 ಜನ ಈ ವಿಡಿಯೋವನ್ನು ಶೇರ್ ಮಾಡ್ಬೋದು ಅಷ್ಟೇ. ಕಾರಣ, ಯಾರಿಗೆ ನೀಚತ್ವದ ಫಲ ಇರ್ತದೆಯೋ ಅವರು ಶೇರ್ ಮಾಡೋದಕ್ಕೆ ಹೋಗುವುದಿಲ್ಲ. ನಮ್ಮ ಸಾಮಾಜಿಕವಾದ ಒಂದು ಚಿಂತನೆಯನ್ನು ಹೇಳ್ತಾ ಇದ್ದೇವೆ. ನೋಡಿ, ಅನೇಕರು ಈ ಒಳ್ಳೆಯ ವಿಡಿಯೋಗಳನ್ನು ನೋಡುವ ಸಂಖ್ಯೆ ಕಡಿಮೆ ಇದೆ. ನೀವು ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಸಮಾಜದ ಪ್ರತಿಬಿಂಬವಾಗಿರುವ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟ ವಿಷಯಗಳು ಅಥವಾ ಅತ್ಯಂತ ನೆಗೆಟಿವ್ ಸೃಷ್ಟಿ ಮಾಡ್ತಕ್ಕಂಥದ್ದು, ನೆಗೆಟಿವ್ ವಿಚಾರಗಳು, ಸಾಮಾಜಿಕ ಉದ್ಧಾರ ಆಗದೇ ಇರತಕ್ಕಂಥ ವಿಚಾರಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವ್ಯೂ ಆಗುತ್ತೆ. ಕಾಮೆಂಟ್ಗಳು ಅದೇ ರೀತಿ ಬರ್ತವೆ. ಇದು ಪ್ರಕೃತಿಯ ನಿಯಮನೋ ಸಾಮಾಜಿಕತೆಯ ಸ್ವಾಭಾವಿಕತೆನೋ ಗೊತ್ತಿಲ್ಲ, ಆದರೆ ಸತ್ಯ ಕೂಡ ಕಂಡು ಬರುತ್ತೆ. ನೀವು ಬೇಕಾದರೆ ಅದನ್ನು ರಿಸರ್ಚ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಉತ್ತಮ ಫಲದತ್ತ ಹೋಗಲಿಕ್ಕೆ ಈ ವಿಡಿಯೋ ಅನೇಕ ರೀತಿಯಲ್ಲಿ ಉತ್ತಮವಾದ ಸಂದೇಶವನ್ನು ಕೊಡುವ ಸಾಧ್ಯತೆಗಳು, ಯಾರು ಅದನ್ನು ಧನಾತ್ಮಕವಾಗಿ ಸ್ವೀಕರಿಸ್ತಾರೋ ಅವರಿಗೆ ಮಾತ್ರ ಲಭ್ಯ ಆಗತ್ತೆ. ಆದ್ದರಿಂದ ಧನಾತ್ಮಕ ಚಿಂತನೆಯನ್ನು ಮಾಡಬೇಕಿದ್ರೆ ನಿಮಗೆ ವಿಶಾಲ ಮನೋಭಾವನೆ ಇದ್ದರೆ ಇದನ್ನು ಸಂಪೂರ್ಣವಾಗಿ ಅನುಸರಿಸಿದಾಗ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಗೆಲುವು ನಿಮ್ಮದೇ ಆಗಿರುತ್ತೆ. ಖಂಡಿತವಾಗಿ ನಮಗೆ ಆತ್ಮವಿಶ್ವಾಸ ಇದೆ. 10,000 ಜನ ನೋಡಿದ್ರೆ ಕೇವಲ 100 ಜನ ಇದನ್ನು ಶೇರ್ ಮಾಡ್ತಾರೆ ಅಂದರೆ, ಆ 100 ಜನರಲ್ಲಿ ನೀವು ಒಬ್ಬರಾದರೆ ಉತ್ತಮ ಫಲ ಪಡೆಯುವಲ್ಲಿ ನೀವು ಒಬ್ಬರಾಗಿರ್ತೀರ. ಹೀಗೆ ಪ್ರತಿಯೊಬ್ಬರು ಮಾಡಿದಾಗ 10,000 ಜನರು ಕೂಡ ಉತ್ತಮ ಫಲವನ್ನು ಅನುಭವಿಸೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಒಳ್ಳೆಯ ಮಾಹಿತಿಯನ್ನು ಯಾವುದೇ ನಿಸ್ವಾರ್ಥತೆಯಿಂದ, ಸ್ವಾರ್ಥವಿಲ್ಲದೆ 10 ಜನಕ್ಕೆ ಒಳ್ಳೆಯದಾಗಲಿ, ಯಾರಿಗೆ ನಮಗೆ ಒಳ್ಳೇದಾಗದೇ ಇದ್ದರೂ ಪರವಾಗಿಲ್ಲ, ನಮಗೆ ಇದರಿಂದ ಅರ್ಥ ಆಗದೇ ಇದ್ದರೂ ಪರವಾಗಿಲ್ಲ. ಈ ವಿಡಿಯೋ ಕೆಲವರು ಅರ್ಥೈಸ್ಕೊಂಡ್ರು ಆಯಿತು, ಅಥವಾ ನಮಗೂ ಅರ್ಥ ಆಗಿದೆ ಮತ್ತೊಬ್ಬರಿಗೂ ಒಳ್ಳೆಯದಾಗಲಿ, ಈ ಮನೋಭಾವನೆಯಿಂದ ನೀವು ಯಾವತ್ತೂ ಇದನ್ನು ಶೇರ್ ಮಾಡ್ತೀರೋ ಆಗ ನೋಡಿ ನಿಮ್ಮ ಮನೋವೈಶಾಲ್ಯತೆಗೆ ಇನ್ನೂ ಹೆಚ್ಚಿನದಾಗಿ ಬೆಳವಣಿಗೆ, ಗುರು ಅನುಗ್ರಹ, ಈ ದೈವ ಬಲ ಹೆಚ್ಚಾಗಿ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಇದು ನಮ್ಮ ಅನುಭವದಿಂದ ಹೇಳಿದ್ವಿ. ಯಾರು ಕೂಡ ಮನೋವೈಶಾಲ್ಯತೆ ಇಲ್ಲದೇ ಇದ್ದವರು ಇದ್ದೀರಾ ಅನ್ನೋ ರೀತಿಯಲ್ಲಿ ನಾವು ಮಾತನಾಡಿಲ್ಲ, ತಪ್ಪಾಗಿ ಅರ್ಥೈಸ್ಕೋಬೇಡಿ ದಯವಿಟ್ಟು. ಹಾಗಾಗಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಷ್ಟೇ. ಆದ್ದರಿಂದ ನಿಮ್ಮ ಉತ್ತಮವಾದ ಸಂಸ್ಕಾರ ಏನಿದೆ, ಅನೇಕರಿಗೆ ಒಳ್ಳೆಯದಾಗಲಿ ಅಂತ ನಿಮ್ಮ ಜೊತೆಗೆ, ಅದು ನಮ್ಮ ಆಶಯ ಕೂಡ ಆಗಿದೆ. ನಿಮಗೂ ಒಳ್ಳೆಯದಾಗಲಿ, ಅನೇಕರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಅನೇಕ ವಿಷಯಗಳು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಲಭ್ಯವಾಗಲಿಕ್ಕಿದೆ. ಮಿತ್ರರೇ, ಈ ಒಂದು ಕುಜ, ಈ ವೃಶ್ಚಿಕದ ಅಧಿಪತಿ ಕುಜನ ಸ್ವಭಾವ ಸ್ವಾಭಾವಿಕವಾಗಿ ನೋಡಿ, ಅದು ರಜೋಗುಣ, ರಕ್ತದ ಕಾರಕ, ಹಾಗಾಗಿ ನರಗಳ ಕಾರಕ. ಅತಿಯಾಗಿ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದವರಿಗೆ ನರ ದೌರ್ಬಲ್ಯಾದಿಗಳು ಉಂಟಾಗುವುದು, ರಕ್ತದೋಷಗಳು, ಹಿಮೋಗ್ಲೋಬಿನ್ ಕಡಿಮೆ ಆಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆಗುತ್ತೆ. ಹಾಗಾಗಿ ಅದಕ್ಕೆ ಮುಖ್ಯ ಕಾರಕನೇ ಕುಜನಾಗಿದ್ದರಿಂದ ತಲೆಯ ಭಾಗದಿಂದ ಕಾಲಿನ ಭಾಗದವರೆಗಿನ ವ್ಯವಸ್ಥೆಯಲ್ಲಿ ಕುಜನು ಕಾಲಿನ ಭಾಗವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಶನಿಯ ಜೊತೆಗೆ ಸೇರಿದಾಗ ವೃಶ್ಚಿಕ ರಾಶಿಯವರಿಗೆ ತಲೆಗೆ ಮತ್ತು ಕಾಲಿಗೆ ಏಟಾಗುವಂಥ ಸಾಧ್ಯತೆಗಳು ಕೆಲವು ಸಮಯ ಇರುವುದರಿಂದ ಮೇಷರಾಶಿ ಮತ್ತು ಈ ವೃಶ್ಚಿಕ ರಾಶಿಯವರು ಆದಷ್ಟು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡೇ ಗಾಡಿಯನ್ನು ಹೊಡಿಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಆದಷ್ಟು ಎಚ್ಚರಿಕೆಯಿಂದ ಇರಿ. ಆದರೆ ಎಲ್ಲರಿಗೂ ಆಗಲೇಬೇಕು ಅಂತ ಇಲ್ಲ, ಅವರವರ ಸಮಯದ ಮೇಲೆ ಅವಲಂಬಿತವಾಗಿದೆ. ಉತ್ತಮ ಫಲ ಪಡಿತಾ ಇದ್ದವರಿಗೆ ಅದು ಏನೂ ಆಗೋದೇ ಇಲ್ಲ. ಉದಾಹರಣೆಗೆ ರಾಹು ದಶ ಕುಜ ಭುಕ್ತಿ ಇರ್ತದೆ, ಇಲ್ಲಿ ರಾಹು ಕುಜ ಬಂದುಬಿಟ್ಟಿದ್ದಾನೆ, ಅವರು ಏನಾದ್ರು ವೃಶ್ಚಿಕ ರಾಶಿ ಮೇಷರಾಶಿಯವರಾದರೆ ತುಂಬ ಸಮಸ್ಯೆ ಆಗುತ್ತೆ. ನೋಡಿ, ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ ಹೇಗೆ. ಹಾಗಾಗಿ ಈ ರಾಹು ಕುಜನ ಒಂದು ಸಾಮೀಪ್ಯತೆ ಉಂಟಾದಾಗ ಸ್ವಾಭಾವಿಕವಾಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಯುದ್ಧ ಪ್ರಾರಂಭವಾಗಿಬಿಡ್ತು. ನೋಡಿ, ಈ ಮಾತನ್ನು ಹೇಳುವಾಗ ವಿಷಾದ ಅನ್ನಿಸ್ತದೆ. ನಮ್ಮೆಲ್ಲ ಹಣಕಾಸು ಕೂಡ ಆ ಒಂದು ನಮ್ಮ ರಕ್ಷಣೆಗೋಸ್ಕರವಾಗಿ, ಆ ವೆಪನ್ಸ್, ಆಯುಧಗಳಿಗೋಸ್ಕರವಾಗಿ ಕೋಟಿ ಕೋಟಿ ಖರ್ಚು ಮಾಡಿ ಇಟ್ಟುಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಆಯುಧಗಳು, ಮಿಸೈಲ್ಸ್ಗಳು ಎಲ್ಲವನ್ನು ಇಡುವುದು ಹಾಗೆ ಇದ್ದರೆ ಅದು ವೇಸ್ಟ್, ಏನೂ ಲಾಭ ಬರೋದಿಲ್ಲ. ಅದನ್ನು ತೆಗೆದುಕೊಂಡು ಇನ್ನೊಂದು ದೇಶದ ಮೇಲೆ ಹಾಕಿದರೆ ಅಲ್ಲೂ ಕೂಡ ಲಾಭ ಬರೋದಿಲ್ಲ, ಅಲ್ಲೂ ನಷ್ಟ, ನಮಗೂ ನಷ್ಟ, ಹಾಕಿದ್ದಕ್ಕೂ ನಷ್ಟ, ಇಟ್ಕೊಂಡಿದ್ದಕ್ಕೂ ನಷ್ಟ. ಇಂತಹ ಅನಿವಾರ್ಯತೆ ಕಾದಾಟದ ಜಗತ್ತಿನಲ್ಲಿ ಉಂಟಾಗಿದೆ. ಶಾಂತಿ ಇದ್ದಿದ್ದರೆ, ಮಾನಸಿಕ ನೆಮ್ಮದಿ ಇದ್ದಿದ್ದರೆ, ಉತ್ತಮ ಸಂಸ್ಕಾರ ಇದ್ದರೆ ಮಾತ್ರ ಅದು ಇರೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಉತ್ತಮ ಸಂಸ್ಕಾರಕ್ಕಿರುವ ಬೆಲೆ ಈ ಯುದ್ಧದ ಸಮಯದಲ್ಲಿ ಗೊತ್ತಾಗ್ತಾ ಇದೆ ಮಿತ್ರರೇ. ಎಂತಹ ಒಂದು ದುರ್ದೈವ ಅಂತಂದರೆ, ನಮ್ಮ ಎಲ್ಲ ಹಣವನ್ನು ಕೂಡ ಅನಿವಾರ್ಯವಾಗಿ ನಮ್ಮ ರಕ್ಷಣೆಗೋಸ್ಕರ ಸುಮ್ಮನೆ ವೇಸ್ಟಾಗಿ ಇಟ್ಟುಕೊಳ್ಬೇಕು, ರಕ್ಷಣೆಗಾಗಿ ಮತ್ತೆ ಅಲ್ಲಿ ಖಾಲಿ ಮಾಡಿ ಇನ್ನೊಂದಿಷ್ಟು ನಷ್ಟವನ್ನು ಉಂಟು ಮಾಡಬೇಕಾದ ಪರಿಸ್ಥಿತಿ. ನಮಗೂ ನಷ್ಟ, ಅವರಿಗೂ ನಷ್ಟ, ಇಲ್ಲಿ ಯಾರಿಗೂ ಲಾಭ ಇಲ್ಲ, ಜೀವನಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದಾಗಿ
ಮನಃಶಾಂತಿ ಅನ್ನೋದು ಅತಿ ಮುಖ್ಯವಾಗಿದ್ದರಿಂದ ಸಂಸ್ಕಾರ ಅತಿ ದೊಡ್ಡ ವಿಷಯ. ಹಾಗಾಗಿ ಉತ್ತಮ ಸಂಸ್ಕಾರವಂತರಾದ ನೀವು ಈ ವಿಡಿಯೋವನ್ನು ಶೇರ್ ಮಾಡ್ತೀರಿ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೂ ಮಾಡ್ಕೊಳ್ಳಿ, ಒಳ್ಳೆಯ ವಿಡಿಯೋಗಳು ನಿಮಗೆ ಲಭ್ಯವಾಗ್ತಾ ಇರುತ್ತೆ. ಈ ವೃಶ್ಚಿಕ ರಾಶಿಯ ಅಧಿಪತಿಯು ರಾಹುವಿನಿಂದ ಪೀಡಿತನಾಗಿದ್ದರಿಂದಾಗಿ ಏನು ಆಗ್ತದೆ ಅಂತ ಕೇಳಿದ್ರೆ, ಮೊದಲು ದೈಹಿಕವಾದಂಥ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ಆಗುವಂಥ ವ್ಯತ್ಯಾಸಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಮತ್ತು ಈ ಒಂದು ಗ್ಯಾಸ್ಟ್ರಿಕ್ ಮತ್ತು ಈ ರಕ್ತದ ದೋಷಗಳು ಉಂಟಾಗುವಂಥದ್ದು, ನರ ದೌರ್ಬಲ್ಯಗಳು ಉಂಟಾಗುವಂಥದ್ದು ಕೆಲವರಿಗೆ ಉಂಟಾಗುವುದು ವಯೋಸಹಜವಾಗಿಯೂ ಅಥವಾ ಬೇರೆ ರೀತಿಯಿಂದಲೂ ಕೂಡ ಆಗುವಂತಹ ಲಕ್ಷಣಗಳು ನಿಮ್ಮ ಪಾಪಾಂಶಗಳು ಅನುಭವಿಸ್ತಾ ಇದ್ದರೆ ಬರ್ತದೆ. ಅದಕ್ಕೆ ಏನು ಮಾಡಿದರೆ ಅತಿ ಸುಲಭವಾಗಿ ಇದರಿಂದ ಪರಿಹಾರ ಲಭ್ಯವಾಗುತ್ತೆ ಅಂದರೆ, ಇದು ಯಾವ ರೀತಿ ಇದೆ ಅಂತಂದರೆ, ಈ ಪರಾಭವ ಸಂವತ್ಸರವೇ ಕೇತು ರಾಹುವಿನಿಂದ ಯುಕ್ತವಾಗಿ ಕೇತುಗ್ರಸ್ತ ಕಾಳಸರ್ಪ ಯೋಗವಾಗಿ ಬರುವುದರಿಂದಾಗಿ ಯಾವುದೇ ರಾಶಿಯವರಿಗೂ ಕೂಡ ಈ ಒಂದು ವರ್ಷ ನೋಡಿ, ಯುಗಾದಿ ಪಾಡ್ಯ ಎನ್ನುವಂಥದ್ದು ಅಮಾವಾಸ್ಯೆ ಸೂರ್ಯೋದಯಕ್ಕಿದ್ದು ಮತ್ತೆ ಮರು ದಿವಸ ಸೂರ್ಯೋದಯಕ್ಕೆ ಪಾಡ್ಯವೇ ಇಲ್ಲ, ಬಿದಿಗೆ ಬಂದ್ಬಿಟ್ಟಿದೆ. ಅಂದರೆ ಈ ಬಾರಿಯ ಪರಾಭವ ಸಂವತ್ಸರ ಯಾವ ರೀತಿ ಪ್ರಾರಂಭ ಆಗ್ತಾ ಇದೆ? ಅಮಾವಾಸ್ಯೆಯ ಸೂರ್ಯೋದಯದಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಈ ಅಮಾವಾಸ್ಯೆ ಅತ್ಯಂತ ಮುಖ್ಯ. ಕುಜನು ಕೂಡ ಅದೇ ರಾಶಿಯಲ್ಲಿ ಕಂಡು ಬರ್ತಾ ಇದ್ದಾನೆ. ಪೌರ್ಣಿಮೆ ಕೂಡ ಮುಖ್ಯ. ಅಮಾವಾಸ್ಯೆ ಅತಿ ದೊಡ್ಡ ವಿಷಯವನ್ನು ಹೇಳ್ತಾ ಇದೆ ಇಲ್ಲಿ. ಹಾಗಾಗಿ ಈ ಯುಗಾದಿಯ ಅಮಾವಾಸ್ಯೆ ಕೂಡ ಇಲ್ಲೇ ಮೀನರಾಶಿಯಲ್ಲೇ ಆಗಿದ್ದು, ನಂತರದ ಚೈತ್ರ ಮಾಸದ ಅಮಾವಾಸ್ಯೆ ಕೂಡ ಇಲ್ಲೇ ಪ್ರಾರಂಭ ಆಗುತ್ತೆ. ಇಲ್ಲಿ ಚೈತ್ರ ಮಾಸದ ಅಮಾವಾಸ್ಯೆ ನೋಡಿ ಏಪ್ರಿಲ್ 17ರಂದು ಇಲ್ಲಿ ಮತ್ತೆ ಇರ್ತಾನೆ. ಆದ್ದರಿಂದ ಯುಗಾದಿಯ ಅಮಾವಾಸ್ಯೆ ಮತ್ತು ಈ ಏಪ್ರಿಲ್ನಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ, ಚೈತ್ರ ಮಾಸದ ಅಮಾವಾಸ್ಯೆ ಅನುಷ್ಠಾನಕ್ಕೆ ಅತ್ಯಂತ ಮುಖ್ಯವಾಗಿರುವ ಅಮಾವಾಸ್ಯೆ ಆಗಿದೆ. ಈ ಒಂದು ವೃಶ್ಚಿಕ ರಾಶಿಗೆ ಏಕಾದಶದ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾದ ಬುಧ ಇಲ್ಲಿಯೇ ಇರುವುದರಿಂದಾಗಿ ಕುಜನ ಸಾಂಗತ್ಯವನ್ನು ಕೆಲವರು ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಕೆಲವರಿಗೆ ಕಂಟಕ ಆಗುವಂಥ ಸಾಧ್ಯತೆ ಇದೆ, ತುಂಬ ಎಚ್ಚರಿಕೆ ಬೇಕು. ಆದ್ದರಿಂದ ಅದರ ಬಗ್ಗೆ ಜಾತಕ ಪರಿಶೀಲನೆ ಅತ್ಯಂತ ಮುಖ್ಯ. ಪ್ರಶ್ನೆ ಮಾರ್ಗವು ಕೂಡ ಅತ್ಯಂತ ಅನಿವಾರ್ಯತೆ ಇರುವಂಥ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿ ನಮಗೆ ಕಂಡು ಬರುವಂಥದ್ದು. ಮಿತ್ರರೇ, ಇಲ್ಲಿ ಈ ಒಂದು ರಾಶಿಯ ಅಧಿಪತಿಯ ಈ ದೋಷ ನಿವಾರಣೆಗೆ ಬುಧನು ನಿಶ್ಚಯಾತ್ಮಕ ಬುದ್ಧಿ ಏಕಾದಶಾಧಿಪತಿಯಾದ ಲಾಭಾಧಿಪತಿಯೂ ಕೂಡ ಈ ಒಂದು ರಾಹುವಿನಿಂದ ಪೀಡಿತನಾಗ್ತಾನೆ. ಮತ್ತು ಈ ಒಂದು ವೃಶ್ಚಿಕ ರಾಶಿಗೆ ಏಕಾದಶ ಸ್ಥಾನವು ಕೂಡ ರಾಹುವಿನಿಂದ ಪೀಡಿತವಾಗಿರುತ್ತೆ. ಜೊತೆಗೆ ರಾಶಿಯು ಕೂಡ ರಾಹುಗ್ರಸ್ತವಾಗುತ್ತೆ, ಅರ್ಥಾತ್ ರಾಹು ಪೀಡಿತವಾಗುತ್ತೆ. ಇದು ಕೇತುಗ್ರಸ್ತ ಕಾಳಸರ್ಪ ಯೋಗ ಅಂದರೆ ಈ ಕೇತುವಿನ ಎಲ್ಲ ಪ್ರಭಾವವು ಇದಿಷ್ಟು ಗ್ರಹಗಳ ಮೇಲೆ ಕಂಡುಬಂದು ರಾಹುವಿನ ಪ್ರಭಾವವು ಈ ಕಡೆ ಬರುವುದರಿಂದ ವೃಶ್ಚಿಕ ರಾಶಿಯ ಮೇಲೆ ರಾಹುವಿನ ಪ್ರಭಾವವು, ವೃಶ್ಚಿಕದ ಅಧಿಪತಿಯ ಮೇಲೆ ರಾಹುವಿನ ಸಾಂಗತ್ಯ, ಕೇತುವಿನ ಪ್ರಭಾವ ಎರಡೂ ಕೂಡ ಉಂಟಾಗುವುದರಿಂದಾಗಿ ರಾಹು ಕೇತುವಿನ ದೋಷ ಏನೇನು ಮಾಡ್ತಾ ಇದೆ ಈ ರಾಶಿಯವರಿಗೆ ಅಂತಂದರೆ, ರಾಹು ಕುಜನ ಯುತಿ, ರಾಹು ಬುಧನ ಯುತಿಯಿಂದಾಗಿ ಏಕಾದಶದ ಬುಧನ ಫಲವನ್ನು ಕೊಡದೇ ಇರತಕ್ಕಂತಹ ಒಂದು ಅವಸ್ಥೆಗೂ ಮತ್ತು ಕಂಟಕಕಾರಕನಾದ ರಾಹುವು ರಾಶಿಯ ಅಷ್ಟಮದ ಅಧಿಪತಿಯಾದ ಬುಧನ ಜೊತೆಗೆ ಕೂಡಿರುವುದರಿಂದಲೂ ಕೆಲವರಿಗೆ ಕಂಟಕಾದಿಗಳು ಮಾತಿನ ಮೂಲಕವಾಗಿ ಸುಮ್ಮನೆ ಜಗಳ ಇತ್ಯಾದಿಗಳೆಲ್ಲ ಉಂಟಾಗುವ ಲಕ್ಷಣ ಇದೆ. ಸಹನೆ ಬೇಕು. ಅದಕ್ಕೋಸ್ಕರವಾಗಿ ಈ ಒಂದು ಸಮಯದಲ್ಲಿ 1-1.5 ತಿಂಗಳು ಆದಷ್ಟು ಸಹನೆಯಿಂದ ಇರಿ ದಯವಿಟ್ಟು ಮಿತ್ರರೇ. ಏಕೆಂದರೆ ಇಲ್ಲಿ ಸಹನೆಯನ್ನು ಕಳೆದುಕೊಂಡ್ರೆ ದೊಡ್ಡ ಅನಾಹುತಗಳೇ ಆಗ್ತದೆ. ಯುದ್ಧವೇ ಅದಕ್ಕೊಂದು ದೊಡ್ಡ ಸಾಕ್ಷಿ ಕೂಡ ಹೌದು. ಹಾಗಾಗಿ ಮನೆಯಲ್ಲೂ ಕೂಡ ಇದೊಂದು ಯುದ್ಧವಾಗಿ ಪರಿಣಮಿಸಬಹುದು. ಆದ್ದರಿಂದ ಆಂಜನೇಯನ ಆರಾಧನೆ ಸಹನೆಗಾಗಿ ಬೇಕು. ಬುದ್ಧಿಯ ಶಕ್ತಿಯ ಒಂದು ಚಾಂಚಲ್ಯತೆಗೆ ಈ ಒಂದು ರಾಹು ಕಾರಣ ಆಗುವುದರಿಂದ ಮತ್ತು ಮನೋಚಾಂಚಲ್ಯತೆಗೆ ಕೇತುವು ಕಾರಣವಾಗುವುದರಿಂದಾಗಿ ಈ ಮಾನಸಿಕ ಮತ್ತು ಬೌದ್ಧಿಕವಾದ ಚಾಂಚಲ್ಯತೆಯಿಂದ ಸುಮ್ಮನೆ ಅನವಶ್ಯಕವಾದ ವಿಷಯಗಳ ಪ್ರಸ್ತಾಪ ಅನೇಕ ವಿಧದಲ್ಲಿ ಜಗಳಕ್ಕೆ ಕಾರಣವಾಗಿ ಅದು ಅನಾರೋಗ್ಯಕ್ಕೂ ಕೂಡ ಕಾರಣವಾಗಬಹುದು. ಇದು ಶನಿ ಕುಜನ ಯುತಿ ಕೆಲವರಿಗೆ ಶಸ್ತ್ರಚಿಕಿತ್ಸಾ ಯೋಗವನ್ನು ಕೂಡ ಉಂಟು ಮಾಡುತ್ತೆ. ಕಿಡ್ನಿ ಸ್ಟೋನ್ ಇತ್ಯಾದಿಗಳಾಗುವ ಯೋಗ ಇದೆ. ನೀರು ಜಾಸ್ತಿ ಕುಡೀರಿ. ಕಿಡ್ನಿ ಇನ್ಫೆಕ್ಷನ್ ಆಗುವಂಥ ಲಕ್ಷಣಗಳು ಕೆಲವರಿಗಿದೆ. ಸರಿಯಾಗಿ ವೈದ್ಯರಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ. ಯಾವುದನ್ನು ಅಲಕ್ಷ್ಯ ಮಾಡಬೇಡಿ ದಯವಿಟ್ಟು. ಹಾಗೆ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಆರೋಗ್ಯದ ಅಧಿಪತಿಯು ಕುಜ ಆಗಿ ರಾಹುಗ್ರಸ್ತನಾಗಿ ಶನಿಯ ಜೊತೆಗೆ ಮತ್ತೆ ಸೇರುವುದರಿಂದಾಗಿ ಹಿಮೋಗ್ಲೋಬಿನ್ ಮತ್ತು ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಕಡಿಮೆ ಆಗುವುದರಿಂದ ಅನೇಕರಿಗೆ ಈ ಸಮಯದಲ್ಲಿ ಅತ್ಯಂತ ಅನಾರೋಗ್ಯಗಳು ಕಾಣುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಆದ್ದರಿಂದ ಇದನ್ನು ಯಾವುದೇ ರೀತಿಯಿಂದ ಅಲಕ್ಷ್ಯ ಮಾಡಬೇಡಿ. ವೈದ್ಯರ ಸಂಪರ್ಕ ಮಾಡಿಕೊಳ್ಳಿ. ಉತ್ತಮವಾದ ಔಷಧೋಪಚಾರಗಳಿಗೆ ನೀವು ಹೆಚ್ಚಿನ ಪ್ರಯತ್ನ ಮಾಡಿ. ಯಾಕೆಂದರೆ ಸರಿಯಾದ ವೈದ್ಯರು, ಸರಿಯಾದ ಮಾರ್ಗದರ್ಶನ ಸಿಗುವುದು ಅಷ್ಟಮ ಗುರು ಇರುವುದರಿಂದ ಸಾಧ್ಯತೆ ಕಡಿಮೆ ಇದೆ. ಅಲಕ್ಷ್ಯ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಅಲಕ್ಷ್ಯ ಮಾಡಿದಲ್ಲಿ ನಿಮ್ಮ ಆರೋಗ್ಯ
ತೊಂದರೆದಾಯಕವಾಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಪ್ರತಿದಿನದ ಆಹಾರ, ಪ್ರತಿದಿನದ ಆರೋಗ್ಯ. ಆದ್ದರಿಂದ ಉತ್ತಮವಾದಂತಹ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಸೇವನೆಯ ಜೊತೆಗೆ ತಕ್ಷಣ ಯಾವುದೇ ಆದರೂ ಕೂಡ ಅಲಕ್ಷ್ಯ ಮಾಡಬೇಡಿ. ಅಲರ್ಜಿಕ್ ಸಿಂಪ್ಟಮ್ಸ್ ಇರ್ಬೋದು, ಇತ್ಯಾದಿಗಳು ಯಾವುದೇ ಇದ್ರೂ ಕೂಡ ಅಲಕ್ಷ್ಯ ಮಾಡಬೇಡಿ ದಯವಿಟ್ಟು. ಹಾಗಿದ್ರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಸಮಸ್ಯೆ ಆಗೇ ಬಿಡುತ್ತಾ? ಕೆಲವರಿಗೆ ಆಗ್ಬೋದು. ನೀಚತ್ವದ ಫಲವನ್ನು ಅನುಭವಿಸ್ತಾ ಇದ್ದವರಿಗೆ ಖಂಡಿತ ಆಗ್ಬೋದು. ಅದಕ್ಕಾಗಿ ಜಾತಕದ ಪರಿಶೀಲನೆ ಬೇಕು. ಆದಷ್ಟು ಉದ್ವೇಗಕ್ಕೆ ಒಳಗಾಗಬಾರ್ದು. ಅತಿಯಾದ ಸಿಟ್ಟು, ಬೇಸರ, ಅಳು, ಹಠ ಇವೆಲ್ಲವೂ ಕೂಡ ರಾಹು ಮತ್ತು ಕುಜನಿಂದ ಬರ್ತಕ್ಕಂತಹ ವಿಷಯ ಆಗಿದ್ದರಿಂದ ಇಲ್ಲಿ ಅವರಿಗೆ ಅತಿ ಹೆಚ್ಚಿನ ತೊಂದರೆಗಳಾಗುವಂಥ ಲಕ್ಷಣಗಳಿದ್ದಾವೆ. ಆದ್ದರಿಂದ ತಾಳ್ಮೆಯಿಂದ, ಸಹನೆಯಿಂದ ಇದ್ದಾಗ ಆ ಒಂದು ಆಗುವ ಅನಾಹುತಗಳು ತಪ್ಪತ್ತೆ. ಅತಿ ವೇಗದ ಆ ಒಂದು ಡ್ರೈವಿಂಗು ಆಕ್ಸಿಡೆಂಟಿಗೆ ಕಾರಣ ಆಗಲ್ವಾ? ಯಾಕಾಗತ್ತೆ? ಅಷ್ಟು ವೇಗವಾಗಿ ಹೋಗುವಂಥ ಅಗತ್ಯ ಏನಿರ್ತದೆ? ತುಂಬ ಅರ್ಜೆಂಟ್ ಇದೆ ಅಥವಾ ಗಾಡಿ ಓಡುತ್ತೆ ಅಂತ ಓಡಿಸೋದು. ಈ ರೀತಿಯಾಗಿ ಮಾನಸಿಕವಾದ ನಿಜವಾದ ನಿರ್ಣಯಗಳೇನಿದಾವಲ್ಲ, ಅತ್ಯಂತ ಆತುರ, ಉದ್ವೇಗ, ಈ ಮಾನಸಿಕವಾದ ಒತ್ತಡ ಅನೇಕ ವಿಧವಾದ ದೋಷಗಳಿಗೆ ಕಾರಣವಾಗುತ್ತೆ. ಆದ್ದರಿಂದಾಗಿ ಈ ಒಂದು ಸಮಯದಲ್ಲಿ ಬಹಳ ಎಚ್ಚರಿಕೆ, ತಾಳ್ಮೆ ಬೇಕು. ಅತ್ಯಂತ ತಾಳ್ಮೆ ನಿಮ್ಮ ಜೀವನವನ್ನು ಕಾಪಾಡುತ್ತೆ, ನಿಮ್ಮ ಕುಟುಂಬವನ್ನು ಕಾಪಾಡುತ್ತೆ. ಮಿತ್ರರೇ, ತಾಳ್ಮೆ ಅತಿ ಮುಖ್ಯವಾಗಿ ಬೇಕು. ಯಾರೊಂದಿಗೂ ತಿರುಗಿ ಮಾತನಾಡಬೇಡಿ. ವಾಕ್ಕಾರಕನಾದಂತಹವನು ಇಲ್ಲಿ ರಾಹುಗ್ರಸ್ತನಾಗಿಯೂ ಈ ಗುರುವು ವಾಕ್ ಅಧಿಕಾರಿಯಾಗಿ ಅಷ್ಟಮದಲ್ಲಿ ಕುಳಿತಂತಹ ಸಮಯ. ಬುಧ ಮತ್ತು ಗುರುವರು ಪರಿವರ್ತನಾ ಯೋಗದಿಂದ ಇರುವಂತಹ ಸಮಯ. ಆದ್ದರಿಂದ ಯಾರು ಗುರುತತ್ವವನ್ನು, ವಿಶಾಲ ಮನೋಭಾವನೆಯನ್ನು ಹೆಚ್ಚಿಗೆ ಜಾಗೃತ ಮಾಡಿಕೊಂಡಿದ್ದಾರೋ ಅಂಥವರಿಗೆ ಈ ಒಂದು ದೋಷದಿಂದ ಮುಕ್ತರಾಗುವಂತಂದರೆ ಆ ದೋಷ ತಟ್ಟದೇ ಇರ್ಬೋದು. ಆಗ ಅತಿ ಉತ್ತಮ ಫಲವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಇನ್ನು ಈ ರಾಹುವಿನ ಪ್ರಭಾವ ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾದಂತಹ ವೃಶ್ಚಿಕ ರಾಶಿಯವರಿಗೆ ಏನು ಈ ಪ್ರಭಾವಕ್ಕೆ ಒಳಗಾಗುವುದು ಅಂತಂದರೆ, ಉದಾಹರಣೆ ನೋಡಿ, ಇಲ್ಲಿ ಎಷ್ಟೊಂದು ಅಂಶಗಳು ಕಂಡು ಬರ್ತದೆ. 7, 8, 9, 10 ದಶಮದಲ್ಲಿ ಕೇತು ಉದ್ಯೋಗ ಸ್ಥಾನದಲ್ಲಿ, ಹಾಗೂ ಚತುರ್ಥ ಮಾನಸಿಕ ಸುಖ ಸ್ಥಾನದಲ್ಲಿ, ಮಾತೃಸ್ಥಾನದಲ್ಲಿ ರಾಹು ಕುಳಿತಿರುವಂಥದ್ದು. ರಾಹುವಿನ ಪೀಡಿತವಾದಂತಹ ಈ ರಾಶಿ ಮತ್ತು ರಾಹು ಗ್ರಸ್ತವಾದಂತಹ ಕುಜ ಮಾನಸಿಕತೆಯ ಅತ್ಯಂತ ಅಸಮಾಧಾನ, ಉದ್ವೇಗ, ಅತಿಯಾದಂತಹ ಒತ್ತಡ, ಜೊತೆಗೆ ವ್ಯವಹಾರಗಳಲ್ಲಿ ತೊಂದರೆ, ಬಂಗಾರ ಭೂ ವ್ಯವಹಾರಗಳಲ್ಲಿ ಹಿನ್ನಡೆ, ಎಲ್ಲದಕ್ಕೂ ಕೂಡ ಈ ರಾಹು ಕಾರಣ ಆಗ್ತಾ ಇದ್ದಾನೆ. ಆದ್ದರಿಂದ ಇದಕ್ಕೆ ಬೇಕಾಗಿರುವಂಥದ್ದು ಈ ದಶಮದಲ್ಲಿ ನೋಡಿ, ಇಲ್ಲಿಂದ ದಶಮದಲ್ಲಿ ಯಾವ ಕಾರ್ಯಸಿದ್ಧಿ ಆಗಬೇಕು ನಿಮಗೆ, ಯಾವುದೋ ಒಂದು ಕ್ರಿಯೆ ಕಲಾಪಗಳು, ಒಂದು ರಿಯಲ್ ಎಸ್ಟೇಟ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಅಥವಾ ನೀವು ಮಾಡ್ತಾ ಇರುವಂಥ ಯಾವುದೇ ಉದ್ಯೋಗಗಳಿರ್ಬೋದು. ಆ ಉದ್ಯೋಗದಲ್ಲಿ ಕಣ್ಣಿಗೆ ಕಾಡದ ಮುಸುಕಿನ ಗುದ್ದಾಟ, ರವಿಗೆ ಮೋಡ ಮುಸುಕಿದ ಹಾಗೆ ಇಲ್ಲಿ ಕೇತು ಬಂದು ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಎಲ್ಲಿ ನಿಮ್ಮ ವೃತ್ತಿಯಿಂದ ನೀವು ಪಡೆಯಬೇಕು ಆ ವೃತ್ತಿಯ ಜಾಗದಲ್ಲಿ ಕೇತುವಿನ ಸ್ಥಿತಿತ್ವ ಮತ್ತು ರಾಷ್ಟ್ರಾಧಿಪತಿಯ ಜೊತೆಗೆ ಈ ಒಂದು ರಾಹುವಿನ ಸ್ಥಿತಿತ್ವ, ಇವೆರಡರ ಮಧ್ಯದಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತಕ್ಕಂತಹ ಅವಸ್ಥೆ ಎನ್ನುವಂಥದ್ದು ನಿಮ್ಮ ಎಲ್ಲ ಸಿದ್ಧಿಗಳನ್ನು, ಅಂದರೆ ಈ ಒಂದು ತಿಂಗಳಲ್ಲಿ ನಿಮಗೆಲ್ಲ ಏನೆಲ್ಲ ಲಾಭ ಆಗಬೇಕು ಅಥವಾ ಕಾರ್ಯಸಿದ್ಧಿ ಆಗಬೇಕು, ಉದ್ಯೋಗ ಉತ್ತಮವಾಗಿ ಆಗಬೇಕು, ಅದಕ್ಕೆ ತುಂಬ ಬೌದ್ಧಿಕ ಮತ್ತು ಮಾನಸಿಕವಾದಂಥ ದೋಷವನ್ನು ಉಂಟು ಮಾಡ್ತಾನೆ. ಭಾರ ಒತ್ತಡ ಆಗ್ತದೆ. ಅದಕ್ಕೋಸ್ಕರ ಮಾನಸ ಪೂಜೆ, ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನೀವು ಮಾಡಿದರೆ ಅತ್ಯಂತ ವೈಜ್ಞಾನಿಕವಾದ ಮತ್ತು ಅತ್ಯಂತ ಧಾರ್ಮಿಕವಾದಂತಹ ನಾಗಶಕ್ತಿ ವಿನಾಯಕನ ಪೂಜೆ ಖಂಡಿತವಾಗಿಯೂ ಸಂಪೂರ್ಣವಾದ ಈ ದೋಷವನ್ನು ನಿವಾರಣೆ ಮಾಡ್ತಾನೆ. ಇಷ್ಟೆಲ್ಲ ದೊಡ್ಡ ದೋಷ ಇದೆ, ಅದನ್ನು ಮಾಡಿದರೆ ಹೋಗಿಬಿಡುತ್ತಾ ಅಂತ ಸ್ವಾಭಾವಿಕವಾಗಿ ನೀವು ಕೇಳ್ಬೋದು ಮಿತ್ರರೇ. ಖಂಡಿತ. ಹೇಗೆ ಅಂದರೆ, ಈ ಕೇತು ದೋಷ ಅಂದರೆ ಹೇಗಿರ್ತದೆ ಅಂತಂದರೆ, ಆಕಾಶ ದೊಡ್ಡದು, ಕಣ್ಣು ಸಣ್ಣದು, ಕೈ ಆಕಾಶಕ್ಕೆ ನಾವು ಹಿಡಿದಾಗ ಆ ಆಕಾಶ ಇದೊಂದು ಬೆರಳಿನಿಂದ ಮುಚ್ಚಿ ಹೋಗುತ್ತೆ. ಇದೇ ಕೇತು ದೋಷ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ಬೆರಳನ್ನು ಸರಿಸುವಂಥ ವಿಧಾನವೇ ನಾಗಶಕ್ತಿ ವಿನಾಯಕನ ಆರಾಧನೆ. ಇದರಿಂದ ರಾಹು ಕೇತು ದೋಷ ನಿವಾರಣೆ ಆಗುತ್ತೆ. ಆದ್ದರಿಂದಾಗಿ ಈ ಭೂಮಿಯ ನೆರಳು, ಕತ್ತಲೆ, ಅದರಲ್ಲಿರುವಂಥ ಒಂದು ಬೆಳಕು, ನೆರಳಿನ ಆಟ, ಜೀವನದ ಪಾಪ ಪುಣ್ಯಾಂಶಗಳ ಆಟ, ಅದನ್ನು ಅನುಭವಿಸುವ ಸಮಯ ಬಂದಿದೆ. ಅದಕ್ಕೋಸ್ಕರವಾಗಿ ಅನೇಕರು ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಈಗಾಗಲೇ ಮಾಡಲಿಕ್ಕೆ ಪ್ರಾರಂಭವಾಗಿದ್ದು, ಈ 2 ತಿಂಗಳಲ್ಲಿ ನಾವು ಕೊಟ್ಟಂತಹ ಪೂಜಾ ವಿಧಾನವನ್ನು, ಮಾನಸ ಪೂಜಾ ವಿಧಾನವನ್ನು ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಫಲ ಸಿಕ್ಕಿದೆ ಈಗಾಗಲೇ ಅಂತಲೇ ಈಗಾಗಲೇ ನಮಗೆ ಹೇಳಿದ್ದು ನಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿದೆ. ನಿಮಗೂ ಕೂಡ ಆ ಆತ್ಮವಿಶ್ವಾಸದೊಂದಿಗೆ ಹೇಳ್ತೇನೆ, ಈ ಒಂದು ಪೌರ್ಣಿಮೆಯ ದಿವಸ ಮತ್ತು ಅಮಾವಾಸ್ಯೆಯ ದಿವಸ ಪ್ರತಿದಿನ ಈ ಮಾನಸ ಪೂಜೆಯನ್ನು ಮಾಡಿ. ಈ ವಿಡಿಯೋದ ನಂತರದಲ್ಲಿ ಮತ್ತೆ 2ನೇ ಬಾರಿ ಅಪ್ಡೇಟ್ ಮಾಡಿ ಈ ಬಾರಿ ಹಾಕಿದ್ದೇವೆ. ದಯವಿಟ್ಟು ಅದನ್ನು ಸರಿಯಾಗಿ ಗಮನಿಸಿ.
ಆಚರಣೆ ಮಾಡಿ. ಓಂ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವ ಜಪವನ್ನು ಸಾವಿರಾರು ಸಂಖ್ಯೆಯಲ್ಲಿ ಸೂರ್ಯಾಸ್ತದ ನಂತರ ಪೌರ್ಣಿಮೆಯಂದು ಇದನ್ನು ಮಾಡ್ತಾ ಬರುವಂಥದ್ದು. ಆ ಸೂರ್ಯಾಸ್ತದ ನಂತರ ಪೌರ್ಣಿಮೆಯಂದು ಈ ಒಂದು ಜಪತಪಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಹಾಲು ಜೇನುತುಪ್ಪದಿಂದ ತರ್ಪಣವನ್ನು ಓಂ ನಾಗಶಕ್ತಿ ವಿನಾಯಕಾಯ ಸ್ವಾಹ 1000ಕ್ಕೆ 100 ತರ್ಪಣವನ್ನು ಕೊಟ್ಟು ಮತ್ತು ಆ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಸುಖ ಮತ್ತು ಕಷ್ಟಗಳು ಮನಸ್ಸೇ ಅನುಭವಿಸುವಂಥದ್ದಾಗಿದ್ದರಿಂದ ಅಲ್ಲಿಯ ಒಂದು ಚಿತ್ತಶುದ್ಧಿ ಆಗುವ ಮೂಲಕವಾಗಿ ಕೇತುವನ್ನು ಚಂದ್ರನ ವಿರುದ್ಧ ದಿಕ್ಕಿನಲ್ಲಿ ವಾಯವ್ಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ಸುಖ ದುಃಖಗಳಿಗೆ ವಿಘ್ನಗಳೇನು ಉಂಟಾಗತ್ತೆ ಆ ಸುಖಗಳಿಗೆ ಅದನ್ನು ನಾಗಶಕ್ತಿ ವಿನಾಯಕನ ಆರಾಧನೆ ಸಂಪೂರ್ಣ ನಿವಾರಣೆ ಮಾಡುತ್ತೆ. ನೈಋತ್ಯ ದಿಕ್ಕಿನಲ್ಲಿರುವಂತಹ ರಾಹು ಸ್ಥಾಪನೆ, ಬುಧನು ಈಶಾನ್ಯ ದಿಕ್ಕಿನಲ್ಲಿರ್ತಾನೆ. ಬುದ್ಧಿ ನಮ್ಮ ನಿರ್ಣಯವನ್ನು ಹಾಳು ಮಾಡ್ತಕ್ಕಂತಹ ಪೂರ್ವಜನ್ಮದ ಪಾಪಾಂಶ ಏನಿದೆ ಅದರ ದೋಷ ನಿವಾರಣೆಗೆ ಈ ಪವಿತ್ರ ಇರ್ತಕ್ಕಂತಹ ನಾಗಶಕ್ತಿ ವಿನಾಯಕನನ್ನು ಯಜ್ಞೋಪವೀತಧಾರಿಯನ್ನು ನೀವು ಮಾನಸ ಪೂಜೆಯನ್ನು ಮಾಡ್ತಾ ನಿರಂತರ ಹೇಳಿದ ಕ್ರಮದಲ್ಲಿ ಮಾಡ್ತಾ ಬಂದರೆ ಖಂಡಿತವಾಗಿ ನೀವು ಕೂಡ ನಮಗೆ ಫೀಡ್ಬ್ಯಾಕ್ ಕೊಡ್ತೀರಾ. ನಮಗೆ ತುಂಬ ಒಳ್ಳೆಯದಾಗಿದೆ ಇದರಿಂದ ಸ್ವಾಮೀಜಿ ಅಂಥೇಳಿ ಅನ್ನುವ ವಿಶ್ವಾಸ ನಮಗಿದೆ. ಆದ್ದರಿಂದಾಗಿ ಅಂತಹ ಒಂದು ಅದ್ಭುತ ಕಾರ್ಯಕ್ಕೆ ನೀವು ಅಣಿಯಾಗಿ ಇದರಿಂದ ತಾಯಿ, ತಂದೆ, ಗುರು, ಗಣಪತಿಯ ಸ್ಥಾನದಲ್ಲಿ ನಾಗಶಕ್ತಿ ವಿನಾಯಕನನ್ನು ಕುಲದೇವರನ್ನು ಆರಾಧನೆಯನ್ನು ಮಾಡುವ ಮೂಲಕವಾಗಿ ಹಣೆಗೆ ತಿಲಕವನ್ನು ಇಟ್ಕೊಳ್ಳಿ. ನಂತರ ಆರಾಧನೆಯನ್ನು ಮಾಡಿ ಮುಸ್ಸಂಜೆಯ ಸಮಯದಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಚಿಕೊಂಡು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಮಾನಸ ಪೂಜಾ ಆರಾಧನೆ ನಿತ್ಯವೂ ಕೂಡ ಮಾಡ್ತಾ ಬನ್ನಿ. ಅದೇ ರೀತಿಯಾಗಿ ಈ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಂದು ವಿಶೇಷವಾದಂತಹ ಸಂಕಲ್ಪದೊಂದಿಗೆ ನೀವು ಗಟ್ಟಿಯಾದ ದೃಢ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯುಕ್ತರಾಗಿ ಕುಳಿತುಕೊಂಡಲ್ಲಿ ಈ 1-1.5 ತಿಂಗಳಿನಲ್ಲಿ ಆಗ್ತಕ್ಕಂಥ ಎಲ್ಲ ದೋಷಗಳ ನಿವಾರಣೆ ನಿಮಗೆ ಸ್ವಾಭಾವಿಕವಾಗತ್ತೆ. ಸಹನೆ ಮೂಡಬೇಕು ನಿಮ್ಮಲ್ಲಿ. ಆ ಸಹನೆ ನಿಮಗೆ ಸಂಪೂರ್ಣ ಉತ್ತರವನ್ನು ನೀಡುತ್ತೆ. ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಕೇತುಗ್ರಸ್ತವಾದಂತಹ ರಾಹು ಪೀಡಿತವಾದಂತಹ ದೋಷಗಳು ನಿವಾರಣೆ ಆಗುವುದರಿಂದ ಆ ಉಳಿದೆಲ್ಲ ಗ್ರಹಗಳು ನಿಮಗೆ ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಡ್ತವೆ. ಹಾಗಾಗಿ ನೋಡಿ, ದೇವಿ ಕಾರಕನಾದ ಕುಜಗ್ರಹ, ವಿಷ್ಣು ಕಾರಕನ ವಿಷ್ಣು ತತ್ವವುಳ್ಳಂತಹ ಬುಧ, ಈಶ್ವರ ತತ್ವವುಳ್ಳ ರವಿ, ದೇವಿ ಕಾರಕ ಶುಕ್ರ, ಯಾವುದೇ ದೇವಿ ಆರಾಧನೆ, ಈಶ್ವರ ಆರಾಧನೆ ಯಾವುದೇ ಮಾಡಿ ಮಹಾಗಣಪತಿ ಆರಾಧನೆ ಮಾಡುವುದು ಇದೇ ಉದ್ದೇಶಕ್ಕಾಗಿ. ಆ ಎಲ್ಲ ಗ್ರಹ ಸ್ಥಿತಿಗಳು ಕೂಡ ನಿಮಗೆ ಸಂಪೂರ್ಣವಾಗಿ ಆ ದೇವತಾ ಆರಾಧನೆ ಫಲ ಸಿಗಬೇಕು ಅಂತಾದರೆ ನಾಗಶಕ್ತಿ ವಿನಾಯಕನ ಆರಾಧನೆ ಸಂಪೂರ್ಣ ಫಲ ಕೊಡ್ತದೆ. ಯಾವ ಸಂದೇಹ ಇಲ್ಲ, ಇದನ್ನು ಮಾಡಿ ನೋಡಿ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯಿಂದ ಈ ದ್ವಿತೀಯಾಧಿಪತಿಯಾದ ಗುರುವ ಅಷ್ಟಮದಲ್ಲಿ ಕುಳಿತುಕೊಂಡಿದ್ದರಿಂದ ಸಾಲಬಾಧೆ ಇತ್ಯಾದಿಗಳು ಕಂಡುಬರುತ್ತೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಇನ್ನು 1-1.5 ತಿಂಗಳವರೆಗೆ ನೀವು ಮಾಡಲೇಬೇಕಾಗತ್ತೆ. ಗುರುವಿನ ಆರಾಧನೆ ಅತ್ಯಂತ ಅಗತ್ಯ ಆಗತ್ತೆ. ಮತ್ತು ಗುರುವಿನ ಆರಾಧನೆ ಹೇಗೆ ಮಾಡಬೇಕು ಅನ್ನೋದು ನಮ್ಮ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಉಪಯುಕ್ತ ಮಾಹಿತಿಯಲ್ಲಿ ಸಿಗತ್ತೆ ನಿಮಗೆ. ಅದೇ ರೀತಿಯಾಗಿ ಇನ್ನು ಈ ಒಂದು ರಾಶಿಯಿಂದ ತೃತೀಯದ ಅಧಿಪತಿ ಅಂತ ಶನೈಶ್ವರನು ರಾಶಿಧಿಪತಿಯ ಜೊತೆಗೆ ಇರುವುದರಿಂದ ಅಣ್ಣ ತಮ್ಮಂದಿರ ಸಹೋದರರ ಮಧ್ಯದಲ್ಲಿ ವ್ಯಾಜ್ಯಗಳು, ಕೋರ್ಟ್ ವ್ಯಾಜ್ಯಗಳು ಇದು ಉಲ್ಬಣಗೊಳ್ಳುವಂತಹ ಸಂದರ್ಭ ಇದಾಗಿದೆ. ತಂದೆಯ ಆಸ್ತಿಯ ವಿಚಾರದಲ್ಲಿ ಅಣ್ಣ ತಮ್ಮನ ಜಗಳ, ಬಂಗಾರದ ಯೋಗದಲ್ಲಿ ಜಗಳ, ಅಕ್ಕ ತಮ್ಮನ ಜಗಳ, ಈ ರೀತಿಯಾಗಿ ಒಂದಿಷ್ಟು ವಿಲಕ್ಷಣತೆಯನ್ನು ಹೊಂದಿರುವಂಥ ಮಾಸ ಇದು ಚೈತ್ರ ಮಾಸ. ಹಾಗಾಗಿ ಈ ವಿಲಕ್ಷಣತೆಯಿಂದ ದೂರ ಬರುವುದಕ್ಕಾಗಿ ಉತ್ತಮ ಫಲವನ್ನು ಪಡೆಯುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ, ನಾನು ಮೊದಲೇ ಹೇಳಿದಂತೆ ಇದೇ ಆ ಒಂದು ಭರವಸೆಯ ಆತ್ಮವಿಶ್ವಾಸದಿಂದ ಹೇಳಿದೆ, ಎಲ್ಲರಿಗೂ ಕೂಡ ಉತ್ತಮ ಫಲ ಸಿಗುವಂತಾಗಲಿ. ಅದು ಹೇಗೆ ಸಾಧ್ಯ ಅಂತಂದರೆ ನನಗೆ ಇರುವಂತಹ ಸಂಪೂರ್ಣ ವಿಶ್ವಾಸ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ. ಹಾಗಾಗಿ ಅದೊಂದು ಆ ನಾಗಶಕ್ತಿ ವಿನಾಯಕನ ಆರಾಧನೆ ಇಂತಹ ಒಂದು ವಿಲಕ್ಷಣವುಳ್ಳಂತಹ ಫಲಗಳನ್ನು ಕೂಡ ದೂರ ಮಾಡಲಿಕ್ಕೆ ಅತ್ಯಂತ ಸುಲಭವಾದ ಪರಿಹಾರ ಆಗಿದೆ. ಕೈ ಬೆರಳನ್ನು ಸರಿಸಿದ್ರೆ ಆಯಿತು, ಇಡೀ ಆಕಾಶ ಕಾಣ್ತದೆ. ಕೈ ಬೆರಳು ಇಲ್ಲೇ ಇದ್ರೆ ಏನೂ ಇಲ್ಲ ಅಂತ ಕಾಣ್ತದೆ. ಅಷ್ಟು ದೊಡ್ಡ ಆಕಾಶ ಮರೆಯಾಗಿ ಹೋಗುತ್ತೆ. ನಮ್ಮ ದೊಡ್ಡ ಯೋಗಗಳು ಕೂಡ ಈ ಒಂದು ಸಣ್ಣ ಕೇತುರಾಹು ದೋಷದಿಂದ ಕಾಣದಂತೆ ಆಗಿಬಿಡುತ್ತೆ. ನಮಗೆ ಯೋಗ ಇದೆ ಅಂತಲೇ ಗೊತ್ತಾಗೋದಿಲ್ಲ. ನಮ್ಮ ಪ್ರಯತ್ನಗಳೆಲ್ಲ ವಿಫಲವಾಗೋದಕ್ಕೆ ನಮ್ಮ ನಿರ್ಧಾರವೇ ತಪ್ಪಿ ಹೋಗಿರುತ್ತೆ, ಪ್ರಯತ್ನ ಮಾಡುವ ಮಾರ್ಗವೇ ತಪ್ಪಿರುತ್ತೆ. ಈ ರೀತಿಯಲ್ಲಿ ಆಗೋಗುತ್ತೆ. ಅದನ್ನೇ ಯೋಗ ಅಂತ ಕರೆದಿರುವಂಥದ್ದು. ಹಾಗಾಗಿ ಈ ರಾಜಯೋಗ ಅಂದರೆ ಇದೇನೆ, ಏನಿಲ್ಲ. ನಾವು ಪೂರ್ವಜನ್ಮದಿಂದ ಪಡೆದಿರುವಂಥ ಯೋಗಗಳೇನಿದೆ, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತಂದರೆ ಪುಣ್ಯ ಇಲ್ಲದೆ ಹುಟ್ಟಿದ್ದೀವ,
ಖಂಡಿತವಾಗಿ ಹುಟ್ಟಿದ್ದೀವಿ, ಪುಣ್ಯದಿಂದಲೇ ಹುಟ್ಟಿದ್ದೀವಿ, ಪಾಪಾಂಶವೂ ಇದ್ದೇ ಇರುತ್ತೆ. ಅದನ್ನು ಪುಣ್ಯಾಂಶವನ್ನು ಮಾತ್ರ ತೆಗೆದುಕೊಂಡಾಗ ರಾಜಯೋಗ ಬರುತ್ತೆ. ಅದಕ್ಕೆ ಅಡ್ಡಿಯಾಗುವ ಅಂಶಗಳೇ ಈ ರಾಹುಕೇತುಗಳಾಗಿದ್ದಾವೆ. ಆದ್ದರಿಂದ ಸಮಸ್ತ ವಿಚಾರಗಳಲ್ಲಿ ಕೂಡ ಯಾವ ಪುಣ್ಯ ಪಾಪಾಂಶಗಳ ಹೊಯ್ದಾಟದಲ್ಲಿ ದೋಷಗಳನ್ನೇ ಅನುಭವಿಸುವಂತಹ ಸ್ಥಿತಿಗತಿಗಳಿರ್ತದೆ, ನಾಗಶಕ್ತಿ ವಿನಾಯಕನನ್ನು ಕ್ರಮಬದ್ಧವಾಗಿ ಆರಾಧಿಸಿದಲ್ಲಿ ಆ ದೋಷಗಳ ನಿವಾರಣೆ ಆಗುತ್ತೆ. ಇನ್ನು ಈ ಒಂದು ಷಷ್ಠದಲ್ಲಿ ಮತ್ತು ನೋಡಿ ಚತುರ್ಥದಲ್ಲಿ ಮಾನಸಿಕ ಅಸಮಾಧಾನ ಉಂಟಾಗುವಂಥದ್ದು ರಾಹು ಇರುವುದರಿಂದ. ಅದರ ನಿವಾರಣೆಗೆ ಈಗಾಗಲೇ ಹೇಳಿದ್ವಿ, ಪಂಚಮದಲ್ಲಿ ಶನೈಶ್ಚರನಿಂದ ಮತ್ತು ಶುಕ್ರನಿಂದ ನಿಮ್ಮ ಕೌಶಲ್ಯ ಅತ್ಯಂತ ಉಚ್ಚ ರೀತಿಯಲ್ಲಿ, ನಿಮ್ಮ ಕೌಶಲ್ಯಕ್ಕೆ ತಕ್ಕಷ್ಟು ವಿಷಯಗಳು ನಿಮ್ಮ ಅಧ್ಯಯನದಲ್ಲಿ ಖಂಡಿತ ಆಗತ್ತೆ. ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗುವಂಥ ಯೋಗಗಳು ಕೂಡ ಬರ್ಬೋದು. ನಿಮ್ಮ ಜಾತಕದ ಪರಿಶೀಲನೆ ಅದಕ್ಕೆ ಅಗತ್ಯ ಇರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಪಿತೃಸ್ಥಾನಾಧಿಪತಿಯಾದಂಥ ರವಿ ಪಿತೃಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ, ಪಿತೃಕಾರಕನಾದಂಥ ರವಿ. ಆದ್ದರಿಂದ ಇಲ್ಲಿ ನೀವು ತಂದೆಗೆಲ್ಲ ತುಂಬ ಚೆನ್ನಾಗಿದ್ದರೆ, ಉತ್ತಮವಾದ ಬಾಂಧವ್ಯವನ್ನು ಹೊಂದಿದರೆ, ಅಧ್ಯಯನದಲ್ಲಿ ಮಹಾಯೋಗವನ್ನು ಉತ್ತಮ ಸಾಧನಾ ಯೋಗವನ್ನು ಪಡೆದಿದ್ದೀರ. ಆದ್ದರಿಂದ ಪಂಚಮದಲ್ಲಿ ಬಂದಾಗ ಕೆಲವೊಂದಿಷ್ಟು ಅರಿಷ್ಟ ದೋಷಗಳು ಕಂಡುಬರುವುದರಿಂದ ಕೆಲವರಿಗೆ ಅಭಯಂಕರೇಂದ್ರನ ಆರಾಧನೆ ಆಗತ್ತೆ ಕಾಣ್ತದೆ. ಎಲ್ಲಿ ನೀವು ತಂದೆಯಲ್ಲಿ ಕಿರಿಕಿರಿ ಮಾಡ್ತಾ ಇರ್ತೀರೋ, ಅಭಯಂಕರೇಂದ್ರನ ಆರಾಧನೆ, ಶಿವ ಆರಾಧನೆ, ಶಿವ ಮಾನಸ ಪೂಜೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಶಂಕರಾಚಾರ್ಯರು ರತ್ನೈ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ಎನ್ನುವಂತಹ ಯಾವ ಶಿವಮಾನಸ ಪೂಜೆ ಮಾಡಿದರೆ ಅದನ್ನು ಭಕ್ತಿಪೂರ್ವಕವಾಗಿ ಹಾಡ್ತಾ ಶಿವಮಾನಸ ಪೂಜೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಈ ರಾಶಿಯ ಅಧಿಪತಿ ಪಂಚಮದಲ್ಲಿ ಇದ್ದು ಬುಧ ಯುತಿಯನ್ನು ಹೊಂದಿ ಅಷ್ಟಮ ಮತ್ತು ಈ ಒಂದು ಏಕಾದಶತೆ ಅಧಿಪತಿಯಾಗಿದ್ದರಿಂದ ನಿಮ್ಮ ಬಾಯಿಂದ ಸಾಯುವುದು, ಸಾಯ್ತೇನೆ, ಸಾಯಿ ಎನ್ನುವಂತಹ ಶಬ್ದಗಳು, ಹೋಗಿ ಸಾಯಿ ಅಂತ ಎಲ್ಲ ಬೈಯೋದು ಅಂತಹ ರೂಢಿ ಎಲ್ಲ ಇರುತ್ತೆ ಕೆಲವರಿಗೆ. ಅದನ್ನು ಮಾಡಬೇಡಿ. ಲಾಭಾಂಶ ಹೊರಟು ಹೋಗುತ್ತೆ, ಲಾಭಾಂಶ ಹೊರಟೇ ಹೋಗುತ್ತೆ. ಎರಡರ ಅಧಿಪತಿ ಬುಧ, ಆದ್ದರಿಂದ ಅಷ್ಟಮಾಧಿಪತಿ ಆಗಿದ್ದವನು ಏಕಾದಶ ಅಧಿಪತಿ ಆಗಿದ್ದರಿಂದ ನಿಮ್ಮ ಆ ರೀತಿಯಾದ ಮಾತುಕತೆಗಳು ಖಂಡಿತವಾಗಿ ನಿಮ್ಮ ಮಹಾಯೋಗವನ್ನು ತಪ್ಪಿಸ್ತವೆ. ಹಾಗಾಗಿ ಮಾತಿನಲ್ಲಿ ಅತಿ ಮುಖ್ಯವಾದಂತಹ ಗಮನ ಇರಲಿ ನಿಮಗೆ. 6ನೇ ಮನೆಯ ಅಧಿಪತಿಯಾದಂತಹ ಕುಜನು ಕೂಡ ಇಲ್ಲಿಯೇ ಪಂಚಮದಲ್ಲಿದ್ದರಿಂದಾಗಿ ನಿಮ್ಮ ಈ ಧೀಪಿತೃ ಸಂತಾನ, ನಿಮ್ಮ ಧೀಶಕ್ತಿಯು ಕೂಡ ಅನೇಕ ವಿಧವಾಗಿ ಈ ಶನಿ ಕುಜನ ಯುತಿ ಮತ್ತು ಬುಧನ ಯುತಿಯಿಂದ ಯಾರಿಗೆ ಉದ್ವೇಗ ಆಗುತ್ತೆ, ಬೇಗ ಸಿಟ್ಟು ಬರುತ್ತೆ, ಹಠ ಅತಿಯಾಗಿರುತ್ತೆ, ಇವರು ತುಂಬ ಆ್ಯಂಗ್ಸೈಟಿಗೆ ಹೋಗುವಂಥ ಲಕ್ಷಣಗಳು, ಜ್ಞಾನವು ಅಜ್ಞಾನವಾಗಿ ಪರಿಣಮಿಸುವ, ಅಹಂಕಾರವಾಗಿ ಪರಿಣಮಿಸುವ, ಯಾರ ಮಾತನ್ನು ಕೇಳದ ಅವ್ಯವಧಾನಿತವಾದಂತಹ ಮಾನಸಿಕ ಸ್ಥಿತಿ ಉಂಟಾಗುವ ಲಕ್ಷಣಗಳಿರ್ತವೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಿರಂತರವಾಗಿ ದಯವಿಟ್ಟು ಮಾಡಿ. ಯಾರ್ಯಾರಿಗೆ ಆ್ಯಂಗ್ಸೈಟಿ ಇದೆಯಲ್ಲ ಇದನ್ನು ಮಾಡ್ತಾ ಬನ್ನಿ. ಯಾರ್ಯಾರಿಗೆ ಆ್ಯಂಗ್ಸೈಟಿ ಇದೆ, ಆತಂಕ ಆ್ಯಂಗ್ಸೈಟಿ ಅಂತ ಕರೀತಾರೆ. ಸೊ ಆತಂಕ, ಭಯ, ಒಳಗೊಳಗೆ ಏನೋ ಭಯ, ಏನಕ್ಕೆ ಅಂತ ಕಾರಣ ಗೊತ್ತಿಲ್ಲ ಅಂಥವ್ರು ಎಷ್ಟೋ ಜನ ಹೋಗಿ ಡಾಕ್ಟ್ರ್ ಹತ್ರ ಮಾತ್ರೆ ತಗೊಳ್ತಾ ಬರ್ತೀರಾ, ದೇಹದ ಮೇಲೂ ಪರಿಣಾಮ ಆಗುತ್ತೆ. ಮುಂಚಿತವಾಗಿ ನಿಮ್ಮ ಮನಸ್ಸನ್ನು ಸಿದ್ಧಿಗೊಳಿಸುವಂತಹ ಆಂಜನೇಯನ ಆರಾಧನೆ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದ್ರೆ ಆ ಆ್ಯಂಗ್ಸೈಟಿಯಿಂದ ನೀವು ಕೂಡ ಹೊರಗೆ ಬರುವಂತಹ, ನೀವು ಮನಸ್ಸಿಟ್ಟು ಮಾಡಬೇಕಷ್ಟೆ. ಮನಸ್ಸಿಟ್ಟು ಮಾಡದಿದ್ದರೆ ಅದು ಮಾನಸ ಪೂಜೆ ಆಗೋದಿಲ್ಲ. ಹಿಮಾಲಯದ ಕೈಲಾಸ ಪರ್ವತದ ಪಕ್ಕದಲ್ಲಿ ಶುದ್ಧವಾದ ಒಂದು ಸರೋವರ, ರಾಜಹಂಸಗಳು ನೀರು ಮತ್ತು ಹಾಲನ್ನು ಬೇರೆ ಮಾಡ್ತಕ್ಕಂತಹ, ಮತ್ತು ಎಷ್ಟೇ ಮಳೆ ಹೊಯ್ದರೂ ಕೂಡ ಕಲುಕಿದರೂ ಕೂಡ ಶುದ್ಧವಾಗಿರುವಂತಹ ಸ್ವಚ್ಛ ಮಾನಸಿಕ ಸ್ಥಿತಿಯನ್ನು ಬಿಂಬಿಸುವಂತಹ ಚಂದ್ರ ಮನಃಕಾರಕ ಮತ್ತು ಜಲಕಾರಕನಾಗಿ ನಮ್ಮ ಭಾರತದ ತಲೆಯ ಭಾಗದಲ್ಲಿ ನಮ್ಮ ತಲೆಯಂತೆಯೇ ಮನಸ್ಸು ಹೇಗಿರ್ತದೆಯೋ ಅಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಶುದ್ಧವಾದ ಮನಸ್ಸಿನ ಸರೋವರ ಮಾನಸ ಸರೋವರ, ಹಾಗೆಯೇ ಮಾನಸ ಪೂಜೆ. ನೀವು ಇಲ್ಲಿಯೇ ಕುಳಿತು ಮಾಡುವ ಮಾನಸ ಪೂಜೆ ಮಾನಸ ಸರೋವರದಲ್ಲಿ ಸಮೀಪದಲ್ಲಿ ಕುಳಿತ ಪೂಜೆಯಷ್ಟೇ ಶ್ರೇಷ್ಠವಾಗತ್ತೆ. ಆದ್ದರಿಂದಾಗಿ ಮನಸ್ಸು ಚಿತ್ತಶುದ್ಧಿ ಆಗುವ ದಿಕ್ಕಿನಲ್ಲಿ ಯಾವಾಗ ನೀವು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಪ್ರಾರಂಭ ಮಾಡ್ತಿರೋ ಆವತ್ತಿನಿಂದ ನಿಮ್ಮ ಜೀವನ ಬದಲಾವಣೆ ಸಾಧ್ಯ. ಅತ್ಯಂತ ಉತ್ತಮ ಗೆಲುವಿನತ್ತ ನೀವು ಜೀವನವನ್ನು ಗೆಲ್ಲುವತ್ತ ನೀವು ಹೆಜ್ಜೆ ಹಾಕ್ತೀರ. ಹಾಗೆ ಸಪ್ತಮಾಧಿಪತಿ ಶುಕ್ರನು ಉಚ್ಚಸ್ಥಾನದಿಂದ 6ನೇ ಮನೆಗೆ ಬಂದಾಗ ರವಿಯ ಜೊತೆ ಇರುವುದರಿಂದಾಗಿ ನಿಮ್ಮ ದೇಹ ಈ ಆಗಲೇ ಅತ್ಯಂತ ಉಷ್ಣತ್ವವನ್ನು ಹೊಂದಿರುವ ದೇಹ ಜಾಸ್ತಿ ಇರುವಂಥ ಸಾಧ್ಯತೆ ಇರುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಆದಷ್ಟು
ಉಷ್ಣತ್ವ ಮತ್ತು ಶೀತತ್ವ ಈ ಮಧ್ಯದಲ್ಲಿ ಶುಕ್ರಾದಿತ್ಯ ಸಂಧಿ ಕಾಲ ಇತ್ಯಾದಿಗಳು ಬಂದರೆ ದಯವಿಟ್ಟು ಶಾಂತಿ ಮಾಡಿಸ್ಕೊಳ್ಳಿ. ಹಾಗಾಗಿ ದೇಹದಲ್ಲಿ ವಿಟಮಿನ್ ಇನ್ಬ್ಯಾಲೆನ್ಸ್, ಕೆಲವರಿಗೆ ಥೈರಾಯ್ಡ್ ಇತ್ಯಾದಿಗಳು ಬರುವಂಥ ಸಾಧ್ಯತೆಗಳು, ಅವರ ಉದ್ವೇಗ, ಅತಿಯಾದ ಟೆನ್ಷನ್ನಿಂದ ಕ್ರಿಯೇಟ್ ಆಗುವಂತಹ ಸಮಯ ಕೂಡ ಹೌದು. ಆದ್ದರಿಂದ ನೀರಿನ ಪ್ರಮಾಣವನ್ನು ನಿಮ್ಮ ದೇಹಕ್ಕೆ ತಕ್ಕಂತೆ ತಗೊಳ್ಳುವಂಥ ವ್ಯವಸ್ಥೆ ಕೂಡ ಆಗಬೇಕು. ವೈದ್ಯರನ್ನು ಸಂಪರ್ಕಿಸಿ. ಹಾಗೆಯೇ ಸಪ್ತಮಾಧಿಪತಿ ಶುಕ್ರನು ಈ ದಶಮಾಧಿಪತಿಯ ಜೊತೆಗಿರುವುದರಿಂದಾಗಿ ಕೆಲವರಿಗೆ ಹೆಂಡತಿಯ ಉದ್ಯೋಗದ ಆಧಾರದ ಮೇಲೆ ಬದುಕುವ ಪರಿಸ್ಥಿತಿ, ಗಂಡನಿಗೆ ಉದ್ಯೋಗ ಹೊರಟೋಗ್ಬೋದು. ಕೆಲವರಿಗೆ ಹೆಂಡತಿಗೆ ಉದ್ಯೋಗ ಇಲ್ಲದೆ ಕೇವಲ ಗಂಡನ ಒಂದು ವಿಷಯದಲ್ಲಿ ತನ್ನ ದುಡಿಮೆ ಇಲ್ಲದೆ ಅವರನ್ನೇ ಅನುಸರಿಸುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬೋದು. ಉದ್ಯೋಗದ ಸ್ಥಾನದಲ್ಲಿಯ ಅಧಿಪತಿಯಾದಂತಹ ರವಿಯು ಉಚ್ಚ ಸ್ಥಾನದಲ್ಲಿ ಬಂದರೂ ಕೂಡ ಸಪ್ತಮಾಧಿಪತಿಯ ಯುತಿಯಿಂದಾಗಿ ಈ ರೀತಿಯಾದ ಪರಿಸ್ಥಿತಿಗಳು ಉಂಟಾಗಬಹುದು. ಹಾಗೆ ಉದ್ಯೋಗದಲ್ಲಿ ಕೆಲವರಿಗೆ ತೆಗೆದುಹಾಕಿ ಇರ್ಬೋದು, ಅಥವಾ ತೆಗೆದುಹಾಕ್ತಾರೆ ಅನ್ನೋ ಭೀತಿ ಇರ್ಬೋದು. ಒಟ್ಟಾರೆ ಮೇಲೆ ಗೊಂದಲಮಯ ಪರಿಸ್ಥಿತಿ, ಜಗತ್ತೇ ಆ ಪರಿಸ್ಥಿತಿಯಲ್ಲಿದೆ. ಅದೇ ರೀತಿಯಾಗಿ ನಿಮಗೂ ಕೂಡ ಅದರ ಬಾಧೆ ಸಾಮಾಜಿಕ ಸುನಾಮಿಯ ಮಧ್ಯದಲ್ಲಿ ತಟ್ಟಿ ಇರುತ್ತೆ. ಆದ್ದರಿಂದಾಗಿ ಉದ್ಯೋಗದ ಅವಸ್ಥೆಯಲ್ಲಿ ಇರುವವರು ಈ ಕೇತುವಿನ ದೋಷ ನಿವಾರಣೆ ಮಾಡಿಕೊಂಡಾಗ ಮಾತ್ರ ನಿಮಗೆ ಸರಿಯಾದ ಮಾರ್ಗ. ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಆರಾಧನೆಯನ್ನು ಮಾಡಿ. ಮಿತ್ರರೇ, ಇನ್ನು ಅಷ್ಟಮದಲ್ಲಿ ಗುರು ಇರುವುದರಿಂದಾಗಿ ದ್ವಿತೀಯಾಧಿಪತಿಯು ಅಷ್ಟಮದಲ್ಲಿ ಶೋಭಾಯಮಾನನಾಗಿ, ಅಷ್ಟಮಾಧಿಪತಿಯು ಪಂಚಮದಲ್ಲಿ ಶೋಭಾಯಮಾನನಾಗಿ ಪರಿವರ್ತನಾ ಯೋಗದಿಂದ ಇದ್ದಿದ್ದರಿಂದ ನಿಮ್ಮ ಮಾತು ಮತ್ತು ಮಂತ್ರಗಳ ಬಗ್ಗೆ ಹೆಚ್ಚಿನ ಗಮನ ಇಟ್ಟುಕೊಂಡ್ರೆ, ಮಾತೇ ನಮ್ಮ ಮಂತ್ರ. ಆ ಮಂತ್ರ ಅಂದರೆ ನಿರಂತರವಾಗಿ ಉಚ್ಚಾರ ಮಾಡ್ತಕ್ಕಂಥ ಒಳ್ಳೆಯ ಶಬ್ದಗಳ ಪುಂಜ. ಹಾಗಾಗಿ ಆ ಜ್ಞಾನಯುಕ್ತವಾದ ಸಂಸ್ಕಾರಯುಕ್ತವಾದ ಶಬ್ದಗಳು ಇದ್ದಲ್ಲಿ ಮಾತ್ರ ಈ ಗುರುವಿನ ಉತ್ತಮ ಫಲ ನಿಮಗೆ ಲಭ್ಯವಾಗುತ್ತೆ. ಇಲ್ಲ ಹಣಕಾಸಿಗೆ, ಕುಟುಂಬದಲ್ಲಿ ತೊಂದರೆ ಇತ್ಯಾದಿ ಕಿರಿಕಿರಿ ಇತ್ಯಾದಿಗಳು, ಅಸಮಾಧಾನ ಇತ್ಯಾದಿಗಳು ಜಾಸ್ತಿ ಆಗಿಬಿಡ್ಬೋದು. ಅದರಲ್ಲೂ ಕೂಡ ಈ ಒಂದು ರಾಹು ದಶೆ ಯಾರಿಗಾರು ಇದ್ದರೆ ತುಂಬ ಸಮಸ್ಯೆ ಆಗುತ್ತೆ. ದಯವಿಟ್ಟು ಕಾಳಸರ್ಪ ಯೋಗ ಇದ್ದವರು, ರಾಹು ದಶೆ ನಡೀತಾ ಇದ್ದವರು, ರಾಹು ಭುಕ್ತಿ ಯಾರಿಗೆಲ್ಲ ನಡೀತಾ ಇದೆ, ಮತ್ತು ಮಾನಸಿಕವಾಗಿ ಮತ್ತು ಬೌದ್ಧಿಕ ನಿಮ್ಮ ನಿರ್ಣಯಗಳೆಲ್ಲ ಒಳ್ಳೆ ನಿರ್ಣಯ ತಗೊಂಡದ್ದು ಉಲ್ಟಾ ಪರಿಣಾಮ ತಿರುಗಿ ಆ ಸರಿಯಾದ ಪರಿಣಾಮ ಕೊಡದೇ ಇರುವಂಥ ಅವಸ್ಥೆಗಳೆಲ್ಲ ಯಾರಿಗಿದೆ, ಮಾನಸಿಕವಾಗಿ ಪ್ರತಿ ದಿವಸ ಅಸಮಾಧಾನ ನಮಗೆ ಮತ್ತೆ ಮತ್ತೆ ಬಂದು ಅಳು ಬರೋದು, ಸುಮ್ಮನೆ ಅನೇಕ ರೀತಿಯಾದಂಥ ವ್ಯವಸ್ಥೆಗಳು ಉಂಟಾಗ್ತವೆ. ಇದಕ್ಕೆ ಕಾರಣವೇ ಪೂರ್ವಜನ್ಮದ ಪಾಪಾಂಶದ ಛಾಯೆ. ಆ ಛಾಯೆ ಯಾಕೆ ಅಂತ ಗೊತ್ತಿಲ್ಲ, ಕೆಲವರಿಗೆ ಭಯ ಆಗ್ತಾ ಇರುತ್ತೆ. ದಯವಿಟ್ಟು ಈ ಗುರುವಿನ ಆರಾಧನೆಯನ್ನು ಮಾಡಿ, ಸದ್ಗುರುವಿನ ಆರಾಧನೆಯ ಜೊತೆಗೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಕೆಲವರಿಗೆ ಗುರು ಮಂತ್ರದ ಉಪದೇಶದ ಅಗತ್ಯ ಇದ್ದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಅಂತಹ ಆ್ಯಂಗ್ಸೈಟಿ ಇತ್ಯಾದಿಗಳಿಗೆ ಆ ಗುರು ಮಂತ್ರದ ಉಪದೇಶ ನಿಮಗೆ ತುಂಬ ಸಹಾಯ ಮಾಡುತ್ತೆ, ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಆದರೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದ ಯಾವುದೂ ಕೂಡ ಫಲ ಕೊಡುವುದಿಲ್ಲ. ಶ್ರದ್ಧೆ, ಭಕ್ತಿ, ನಿಮ್ಮಲ್ಲಿ ನಂಬಿಕೆ ಇರಬೇಕಷ್ಟೇ. ಆಗ ಖಂಡಿತವಾಗಿ ಅದು ಫಲ ಕೊಟ್ಟಿದೆ ಕೂಡ. ಹಾಗೆಯೇ ಇನ್ನು ಭಾಗ್ಯಾಧಿಪತಿಯಾದ ಚಂದ್ರನ ಪೌರ್ಣಿಮೆ ಇರುವುದರಿಂದಾಗಿ ಅದು ಎಲ್ಲಿ ನೋಡಿ, ಏಕಾದಶದಲ್ಲಿ. ಎಂತಹ ಸುಯೋಗ ಅಂತಂದರೆ, ಪೌರ್ಣಿಮೆಯ ದಿವಸ ನೀವು ಮಾಡ್ತಕ್ಕಂಥ ಯಾವ ಅನುಷ್ಠಾನ, ನಾಗಶಕ್ತಿ ವಿನಾಯಕ ಅನುಷ್ಠಾನ ಉತ್ತಮ ಸಂಕಲ್ಪದೊಂದಿಗೆ, ಸಂಪೂರ್ಣ ದೃಢ ಭಕ್ತಿ ವಿಶ್ವಾಸದೊಂದಿಗೆ ನೀವು ಮಾಡಿದರೆ, ಈ ಚಂದ್ರಮನ ಪೂರ್ಣಿಮೆ ಅತ್ಯಂತ ಏಕಾದಶದಲ್ಲಿ ಆಗಿದ್ದು, ಭಾಗ್ಯಾಧಿಪತಿಯಾದಂಥವನು ಏಕಾದಶ ಲಾಭವನ್ನು, ಕುಲದೇವತಾ ಆರಾಧನೆ, ನಿಮ್ಮ ಕುಲದೇವರು ನಿಮ್ಮ ಆರಾಧನೆಗೆ ಸಂಪೂರ್ಣ ಬಲ ಕೊಡ್ತಾನೆ. ಅತಿ ಉತ್ತಮವಾದಂಥ ಫಲವನ್ನು ಅನುಭವಿಸುವ ಮಹಾಯೋಗ. ಎಂತಹ ದೋಷಗಳಿದ್ದರೂ ಕೂಡ ನಿಮ್ಮ ಸಂಕಲ್ಪದ ಆರಾಧನೆ ಖಂಡಿತವಾಗಿಯೂ ನಿಮಗೆ ಅಂತಹ ದೋಷದಿಂದ ಮುಕ್ತವಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಭಾಗ್ಯೋದಯವಾಗುವುದಕ್ಕೆ ಇದೇ ಪೌರ್ಣಿಮೆಯ ನಿಮ್ಮ ಅನುಷ್ಠಾನ ಕಾರಣ ಆಗ್ತದೆ. ಆದರೆ ಅನುಷ್ಠಾನ ಅಂದ ತಕ್ಷಣವೇ ಅನುಸೃತ್ಯ ತಿಷ್ಠತಿ ಇತಿ ಅನುಷ್ಠಾನಮಿತಿ ಅಂತ ಭಾಸತೆ. ಅಂದರೆ ನಿರಂತರವಾಗಿ ಒಂದು ದಿವಸವೂ ಕೂಡ ಬಿಡದೆ ಮಾಡುವುದನ್ನು ಅನುಷ್ಠಾನ ಅಂತ ಹೇಳ್ತಾರೆ. ಆದ್ದರಿಂದಾಗಿ ನಿರಂತರವಾಗಿ ಒಂದೇ ಸಮಯದಲ್ಲಿ ಅನುಷ್ಠಾನವನ್ನು ನೀವು ಅನುಷ್ಠಾನಿಸ್ತಾ ಬಂದರೆ ನಿಮಗೆ ಅತ್ಯುತ್ತಮವಾದ ಫಲ ಅತಿ ಶೀಘ್ರದಲ್ಲಿ ಲಭ್ಯವಾಗುತ್ತೆ. ಕೇವಲ ಪೌರ್ಣಿಮೆ ದಿವಸ ಕುತ್ಕೊಂಡು ಮಾಡಿಬಿಡ್ತೀನಿ, ಬೇರೆ ದಿವಸ ಸ್ವಲ್ಪನೂ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅದರ ಫಲ ಕಡಿಮೆ ಆಗ್ತದೆ ಅಷ್ಟೇ. ಹಾಗಾಗಿ ನಿರಂತರವಾಗಿ 108 ಆದರೂ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಮತ್ತು ಬೆಳಗ್ಗೆ ಒಂದು ಸಾರಿ ಆದರೂ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ತಾಯಿ ತಂದೆ ನಮಸ್ಕಾರದ ಜೊತೆಗೆ ತಿಲಕದ ಜೊತೆಗೆ ನೀವು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಗುರುವಿನ ಪ್ರಾರ್ಥನೆ ಮಾಡಿದರೆ ಆಗ ಈ ಪೌರ್ಣಿಮೆಯ ದಿನ ಮತ್ತು ಅಮಾವಾಸ್ಯೆಯ ದಿನ ನೀವು ಮಾಡಿದ ಸಂಕಲ್ಪ ಖಂಡಿತವಾಗಿ ನೆರವೇರ್ತದೆ. ಅತಿ ಹೆಚ್ಚಿನ ಶ್ರದ್ಧೆ ಭಕ್ತಿಗಳು ಬೇಕು, ಆ ನಿರ್ಣಯ ಸರಿ ಇರಬೇಕು.
ಈ ಕೇತುವಿನ ಒಂದು ಅವಸ್ಥೆ ಮತ್ತು ರಾಹುವಿನ ಅವಸ್ಥೆಯಿಂದ ನಿಮ್ಮ ನಿರ್ಣಯವೇ ತಪ್ಪಿದ್ರೆ ಸಂಕಲ್ಪ ತಪ್ಪಿ ಹೋಗ್ತದೆ, ಎಚ್ಚರಿಕೆ ಇರಲಿ. ಹಾಗಾಗಿ ನಿಮಗೆ ಏನೆಲ್ಲ ಆಸೆ ಹುಟ್ಟುತ್ತೆ ಅದೇ ನಿಮ್ಮ ನಿರ್ಣಯ, ನಿಮ್ಮ ಯೋಗ ಅಂತಲ್ಲ. ಆ ನಿರ್ಣಯವು ನಿಮ್ಮ ಯೋಗವನ್ನು ಸೃಷ್ಟಿ ಮಾಡ್ತದೆ ಅಂತ ಖಂಡಿತ ಅಲ್ಲ. ನಿಮ್ಮ ಯೋಗ ಒಂದಿರುತ್ತೆ, ಇನ್ನೊಂದು ಯಾವುದಕ್ಕೂ ಸಂಕಲ್ಪ ಮಾಡಿದಾಗ ಅದು ಆಗೋದಿಲ್ಲ. ಆದ್ದರಿಂದಾಗಿ ನಿಮ್ಮ ಬಗ್ಗೆ ನಿಮಗೆ ತಿಳುವಳಿಕೆ, ನಮ್ಮ ಯೋಗ ಏನು, ನಾವು ಯಾವ ದಾರಿಯಲ್ಲಿ ಹೋದರೆ ನಾವು ಉನ್ನತ ಮಟ್ಟಕ್ಕೆ ಹೋಗಬಲ್ಲೆವು, ನಮ್ಮ ವೈಯಕ್ತಿಕ ಸಾಮರ್ಥ್ಯ ಏನು, ಯಾವ ವಿಷಯದಲ್ಲಿದೆ, ಇದರೆಲ್ಲರ ಆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಬೇಕು ಮೊದಲು. ಆ ಮೂಲಕವಾಗಿ ಸಂಕಲ್ಪಿಸಿದಾಗ ಇದು ಯಾವ ಕಾರಣಕ್ಕೂ ನಿಮಗೆ ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಆ ಯೋಗ ಎಷ್ಟೇ ಅಡಚಣೆಗಳು ಬಂದರೂ ಅದು ಸಂಪೂರ್ಣವಾಗಿ ಸುಲಭವಾಗಿ ಯಶಸ್ವಿಯಾಗಿ ನೀವು ಆ ಮಾರ್ಗದತ್ತ ಸಾಗ್ತೀರ. ಹಾಗಾಗಿ ಇನ್ನು ಏಕಾದಶದಲ್ಲಿ ಪೌರ್ಣಿಮೆ ಇದು ಯೋಗ ಹಾಗೂ ಈ ಒಂದು ವ್ಯಯಾಧಿಪತಿಯಾದ ಶುಕ್ರ ಷಷ್ಠದಲ್ಲಿದ್ದಾನೆ. ಇದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಷ್ಟೇ. ಮತ್ತು ಮಿತ್ರರೇ, ಈ ಒಂದು ಮುಂದಿನ ಒಂದು ಭಾಗವನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಮತ್ತು ಆ ಪೂಜಾ ಫಲ ಎಲ್ಲರಿಗೂ ಲಭ್ಯವಾಗಲಿ ಅಂತಹ ವಿಶಾಲ ಮನೋಭಾವನೆಯುಳ್ಳ, ಸಂಸ್ಕಾರವುಳ್ಳ ನೀವು ಇದನ್ನು ಶೇರ್ ಮಾಡಿ ನಿಮಗೂ ಪುಣ್ಯಾಂಶವನ್ನು ಹೆಚ್ಚಿಸಿಕೊಳ್ಳಿ. ಅದರಂತೆ ತ್ಯಾಗಿ ನೈಕೆ ಅಮೃತತ್ವ ಮಾನಶುಹು ಎಂಬುದಾಗಿ ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳಿದಂತೆ ಅಮೃತತ್ವದ ಕಡೆಗೆ ಹೋಗಲಿಕ್ಕೆ ತ್ಯಾಗ ಬೇಕು ಅಂತ ಹೇಳ್ತಾರೆ. ಈ ತ್ಯಾಗದ ಮನೋಭಾವನೆ ಬರಬೇಕು ಅಂತಾದರೆ ನಮ್ಮದನ್ನು ಸ್ವಲ್ಪವಾದರೂ ನೋಡಿ, ಒಂದು 100 ರೂಪಾಯಿ ಒಬ್ಬರಿಗೆ ಕೊಟ್ರಿ ಅಂದರೆ ಒಂದು ದಿನದ ಆದಾಯ ನಿಮ್ಮದು ಒಂದು 100 ರೂಪಾಯಿ ಆದರೆ ಆ 100 ರೂಪಾಯಿ ನಿಮ್ಮ ವರ್ಷದ, ನಿಮ್ಮ ಜೀವಿತ ಆಯುಷ್ಯದ ಒಂದು ದಿನ ಆಗಿರುತ್ತೆ. ಯಾರಿಗಾದರೂ 100 ರೂಪಾಯಿ ದಾನ ಮಾಡಿದಾಗ ಅವಾಗೇನಾಗುತ್ತೆ, ಒಂದು ವರ್ಷದ ನಿಮ್ಮ ಜೀವಿತ ಅವಧಿಯ ಒಂದು ದಿನವನ್ನು ಅವರಿಗೆ ನೀವು ಆಯುಷ್ಯದ ಒಂದು ಭಾಗವನ್ನು ಕೊಟ್ಬಿಡ್ತೀರಾ. ಇದೇ ತ್ಯಾಗ. ಹಾಗಾಗಿ ನಿಮಗೊಂದು ಅತ್ಯಂತ ಸುವರ್ಣಾವಕಾಶವನ್ನು ಈ ನಾಗಶಕ್ತಿ ವಿನಾಯಕನ ಒಂದು ಆರಾಧನೆಗಾಗಿ, ಅದರ ಫಲ ಸಿಗುವುದಕ್ಕಾಗಿ, ಏನೆಲ್ಲ ಆರಾಧನೆ ಮಾಡ್ತೀರಾ ಅದರ ಸಂಪೂರ್ಣ ಫಲ ಸಿಗುವುದಕ್ಕಾಗಿ ನೀವು ಭಕ್ತಿಯುಕ್ತವಾಗಿ ಕೊಡುವ ಒಂದೇ ಒಂದು ರೂಪಾಯಿ ಕೂಡ ಅತ್ಯಮೂಲ್ಯವಾಗಿ ನಿಮ್ಮ ಕುಲ ಉದ್ಧಾರವನ್ನು ಮಾಡಬಹುದು. ದೇವಾಲಯ ನಿರ್ಮಾಣದ ಹಂತದಲ್ಲಿದೆ. ಅದಕ್ಕಾಗಿ ನಿಮ್ಮ ಕಾಣಿಕೆಯನ್ನು ಭಕ್ತಿ ಇದ್ದಲ್ಲಿ ಮಾತ್ರ ಕಳುಹಿಸಿಕೊಡಬಹುದು. ಈ ಮಾಹಿತಿ ಈ ವಿಡಿಯೋದ ಕೊನೆಗಿದೆ. ಧನ್ಯವಾದಗಳು. ಈ ಮುಂದಿನ ಭಾಗವನ್ನು ನೋಡಿ ಕೃತಾರ್ಥರಾಗಿ ನಿತ್ಯವೂ ಕೂಡ ಉತ್ತಮ ಫಲವನ್ನು ಪಡೆಯುವಂತಹ ಮಹಾಯೋಗ ನಿಮ್ಮದಾಗಲಿ. ನಮಸ್ತೆ ಮಿತ್ರರೇ, ಫಾಲ್ಗುಣ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಲಕ್ಕಿ ಕಾಮೆಂಟ್ಗೆ ಈ ಬಾರಿ ಸುರೇಶ್ ರಾಮಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ನಮಸ್ತೆ ಸುರೇಶ್ ರಾಮಸ್ವಾಮಿ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳೊಂದಿಗೆ ತಮ್ಮ ಕಮೆಂಟ್ ಹೀಗಿದೆ: ಎಷ್ಟೇ ಮನಸ್ಸಿಗೆ ನೋವು ಆದರೂ ಬೇಜಾರು ಆಗಬಾರ್ದು ಅಂತ ಹೇಳಿದ್ರಿ, ಆದರೆ ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಛತ್ರಿ ಬುದ್ಧಿ ಇರುವವರು ಇದ್ದಾರಲ್ಲ ಗುರುಗಳೇ, ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದಾಗಿ ಕೇಳಿದ್ದೀರಾ. ಮೊದಲನೇ ವಾಕ್ಯ ಎಷ್ಟೇ ಮನಸ್ಸಿಗೆ ನೋವಾದರೂ ನಾವು ಬೇಜಾರಾಗಬಾರ್ದು ಅಂತ ಅರ್ಥ ಅಲ್ಲ. ನಾವು ಬೇಜಾರಾಗೋದಕ್ಕೆ ಕಾರಣ ಮನಸ್ಸಿಗೆ ನೋವಾದಾಗ. ಮನಸ್ಸಿಗೆ ನೋವನ್ನೇ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಯಾರೋ ನಮಗೆ ಬೈದರು ಅಥವಾ ಇನ್ನೇನು ಹೇಳಿದ್ರು ಅಂತಾದರೆ ನಾವು ಅದನ್ನು ಸ್ವೀಕರಿಸುವಾಗ ನೋವಿನ ರೂಪದಲ್ಲಿ ನಾವು ಸ್ವೀಕರಿಸಬಾರ್ದು ಎಂಬುದಾಗಿ ನಮ್ಮ ಮಾತಿನ ಅರ್ಥ. ಹೇಗೆ ಅಂತ ಕೇಳಿದರೆ, ಅವರು ನಮ್ಮ ಮನಸ್ಸನ್ನು ನೋಯಿಸುವುದಕ್ಕೆ, ನಮಗೆ ಬೇಸರ ಮಾಡುವುದಕ್ಕಾಗಿಯೇ ಅವರು ಬೈತಾ ಇರ್ತಾರೆ. ಅವರ ಉದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರದು. ಅವರ ದುರುದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರ್ದು. ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು. ಅವರ ಉದ್ದೇಶವನ್ನೇ ಈಡೇರಿಸುವುದು, ಅವರು ನಮಗೆ ಬೇಸರ ಆಗಲಿ ನೋವಾಗಲಿ ಅಂತಲೇ ಮಾತನಾಡ್ತಾರೆ. ಅದಿಲ್ಲದಿದ್ದರೆ ಯಾಕೆ ಹಾಗೆ ಮಾತಾಡ್ತಾರೆ? ಆ ಉದ್ದೇಶ ಈಡೇರಿಸುವ ಅನಿವಾರ್ಯತೆ ನಮಗೇನಿರುವುದಿಲ್ಲ. ಆದ್ದರಿಂದಾಗಿ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿದ್ದಾಗ ಅವರ ಉದ್ದೇಶ ವಿಫಲವಾಗ್ತದೆ. ಇದು ಮೊದಲನೇದು. ಎರಡನೇದು, ಈಗ ಉದಾಹರಣೆ ಅವರು ಬೈದಾಗ ನನಗೆ ಮನಸ್ಸು ನೋವಾಯಿತು ಅಂತಂದರೆ ತಪ್ಪು. ಅವ್ರು ಬೈದರೂ ನನಗೆ ಮನಸ್ಸು ನೋವಾಗಿಲ್ಲ ಅಂದರೆ ನಾನು ಅವರ ಅಧೀನದಲ್ಲಿ ನಾನು ಕೆಲಸ ಮಾಡಿಲ್ಲ, ನನ್ನ ಮನಸ್ಸು ಅತ್ಯಂತ ಸ್ಥಿರತ್ವದಿಂದ ಇದೆ ಅಂತ ಅರ್ಥ. ಹಾಗಾಗಿ ಉದ್ವೇಗಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಇನ್ನು ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಚಿತ್ರ ಬುದ್ಧಿ ಇದ್ದವರಿದ್ದಾರಲ್ಲ ಅಂತ ಒಂದು ವಾಕ್ಯ ಹಾಕಿದ್ರ, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಎರಡನೇ ಪ್ರಶ್ನೆ ಕೂಡ ಕೇಳಿದ್ರ. ಇದರಿಂದ ನಾವು ಕೂಡ ಏನು ಹೊರತಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನು ಅವರು ನಮಗೆ ಟೋಪಿ ಹಾಕಿದ್ರು ಅನ್ನೋದಕ್ಕಿಂತ ಅದಕ್ಕೆ ಅವರು ನಮಗೆ ಕೊಡುವಷ್ಟು ಯೋಗ್ಯರಲ್ಲ, ಅಷ್ಟೊಂದು ಅರ್ಹತೆಯನ್ನು ಅವರು ಪಡೆದಿಲ್ಲ ಅಂತ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡ್ವಿ. ಎರಡನೇದಾಗಿ ಅದರ ಜಮೀನು ಅಥವಾ ಆಸ್ತಿಯ ಜೊತೆಗೆ ಅದರ ದೋಷವನ್ನು ಕೂಡ ಕಟ್ಟಿಕೊಂಡು ಅವ್ರು ಹೋಗ್ತಾರೆ ಅನ್ನೋ ಸತ್ಯ ಕೂಡ ನನಗೆ ಅರಿವಿಗೆ ಬಂತು. ಆದರೆ ತಾಯಿ ತಂದೆ ಮಾಡಿದ ಆಸ್ತಿಗೆ ಜೋತು ಬಿದ್ದು ಬದುಕುವ ಚಿಂತನೆಯನ್ನು ಬಿಟ್ಟುಬಿಟ್ರೆ, ಅದರ ಅಗತ್ಯ ಇದ್ದಾಗ ಯೋಗ ಇದ್ರೆ ಅದು ಬಂದೇ ಬರುತ್ತೆ. ಅವ್ರ ಹತ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಇಲ್ಲದೇ ಇದ್ದಾಗ ಇಂತಹ ಘಟನೆಗಳು ಘಟಿಸ್ತವೆ. ಯಾವಾಗ ನಮಗೆ ಆ ಯೋಗ ಇಲ್ಲ, ನಮಗೆ ಜಾತಕಾದಿ ಪರಿಶೀಲನೆಯಿಂದ ಅದು ಲಭ್ಯ ಆಗುತ್ತೆ ಕೂಡ. ಎಲ್ಲಿ ಅದು ಯೋಗ ಇಲ್ಲ, ಅದ್ರ ಬಗ್ಗೆ ಆಸೆ ಪಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಬಂದರೂ ಕೂಡ ಬಂದಂಥ ಹಣದಿಂದ ಅದು ತೊಳೆದು ಹೋಗುವಂಥದ್ದು, ಅದು ಅಷ್ಟು ಕೂಡ ಕೈಯಿಂದ ತಪ್ಪಿ ಹೋಗುವಂಥ ಯೋಗ ಇರ್ತದೆ. ಯಾಕೆಂದರೆ ಅದು ಬರದೇ ಇರುವಂಥ ಯೋಗ ಇದ್ದವರಿಗೆ ಅದು ಬಂದರೂ ಕೂಡ ಅದು ಉಳಿಯೋದಿಲ್ಲ. ಬರುವ ಯೋಗ ಇದ್ದರೆ ಯಾರು ತಡೆದ್ರೂ ಅದು ಬಂದೇ ಬರ್ತದೆ. ಇದು ಮೊದಲನೇ ಅಂಶ. ಎರಡನೇದಾಗಿ,
ಯಾವಾಗ ಈ ರೀತಿಯಾದ ಮನೋಸ್ಥಿತಿ ಇದೆಯಲ್ಲ, ಅಂಥವರಿಗೆ ಅದರ ದೋಷವನ್ನು ಕಟ್ಟಿಕೊಳ್ಳುವ ಯೋಗ ಬಂದಾಗಲೇ ಅಂಥ ಮನಸ್ಥಿತಿ ಅವರಿಗೂ ಕೂಡ ಬಂದಿರುತ್ತೆ. ಹಾಗಾಗಿ ಅಂತಹ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಆ ಆಸ್ತಿ ಕೂಡ ಅವರಿಗೂ ಕೂಡ ಅತಿಯಾದ ದೋಷವನ್ನೇ ನೀಡುತ್ತೆ. ದೋಷಯುಕ್ತ ಆಸ್ತಿಗಳು ಮಾತ್ರ ಮಕ್ಕಳಲ್ಲಿ ಇಂತಹ ಒಂದು ಘಟನೆಗಳನ್ನು ಘಟಿಸುವಂತೆ ಮಾಡ್ತದೆ. ಇದು ಎರಡನೇದು. ಮತ್ತು ಇನ್ನೊಂದು, ಅವರನ್ನು ನಿಭಾಯಿಸುವ ಅಗತ್ಯ ಇಲ್ಲ, ನಮ್ಮನ್ನು ನಾವು ನಿಭಾಯಿಸ್ಕೊಂಡ್ರೆ ಸಾಕು. ನಮ್ಮನ್ನು ಹೇಗೆ ನಿಭಾಯಿಸಬೇಕು, ಇಂತಹ ನಮಗೆ ಅನಿವಾರ್ಯತೆ. ನಮಗೆಲ್ಲರೂ ಹೇಳ್ತಾರೆ ಹೋಗಿ ಕೇಳು, ನಮ್ಮ ಹೆಂಡತಿ ಹೇಳ್ತಾಳೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೋಗಿ ಕೇಳು, ನೀವೆಂಥವ್ರಿ, ನಿಮಗೊಂದು ಅಲ್ಲಿ ಹೋಗಿ ಕೇಳುವಷ್ಟು ಇದು ಸಾಮರ್ಥ್ಯ ಇಲ್ವಾ, ಈ ರೀತಿಯಾಗಿ ಅನೇಕ ಘಟನೆಗಳು ಘಟಿಸ್ತವೆ. ಆದರೆ ಅದನ್ನು ನಿಭಾಯಿಸುವಂಥದ್ದು ನಮ್ಮಲ್ಲಿ ದೃಢತೆ ಇರಬೇಕು. ಒಂದು ತೆಗೆದುಕೊಳ್ಬೇಕು ಅಂದರೆ ಕಾನೂನಾತ್ಮಕವಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅದಕ್ಕಿಂತ ಹೆಚ್ಚಿನದಾಗಿ ದುಡಿಯುವ ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ನಿಮಗೆ ನಮ್ಮ ಉತ್ತರ ಸರಿಯಾಗಿ ಸಮಾಧಾನ ತಂತ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅನುಭವಿಸಿದ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ನಮ್ಮ ಜೊತೆ ಬಂದುಬಿಟ್ಟಿದೆ. ಅದನ್ನು ಯಾರೂ ಕಸಿಯೋದಕ್ಕೆ ಆಗೋದಿಲ್ಲ. ಎಷ್ಟೇ ದುರ್ಬುದ್ಧಿ ಮಾಡಿದರೂ ಅದು ಯಾವ ಕಾರಣಕ್ಕೂ ಅದು ಡಿಲೀಟ್ ಆಗೋದೇ ಇಲ್ಲ. ಹಾಗಾಗಿ ಅವರ ದುರ್ಬುದ್ಧಿ, ಅವರ ಕುಹುಕ ಬುದ್ಧಿ ಇತ್ಯಾದಿಗಳು ಅವರನ್ನೇ ನುಂಗ್ತಾ ಇರುತ್ತೆ ಹೊರತು ತಾಯಿ ತಂದೆಯ ಆಶೀರ್ವಾದ ಬಲ ನಮ್ಮನ್ನು ಯಾವಾಗ ಕಾಪಾಡ್ತಾ ಇದೆ, ಅಂಥವರಿಂದ ಏನನ್ನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಅದು ನಿತ್ಯ ಸತ್ಯ ಆಗಿದೆ ಮಿತ್ರರೇ. ಹಾಗಾಗಿ ಸುರೇಶ್ ಸ್ವಾಮಿಯವರೇ, ಇದು ನಮ್ಮ ಉತ್ತರ. ಹಾಗೆಯೇ ಎಲ್ಲರಿಗೂ ಕೂಡ ಹೇಳ್ತೇನೆ, ಈ ಒಂದು ಯಾವ ಚೈತ್ರ ಮಾಸದಕ್ಕೂ ಕೂಡ ಎಲ್ಲರೂ ಉತ್ತಮ ಕಾಮೆಂಟ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ. ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿ ಮುಂದಿನ ವಿಡಿಯೋವನ್ನು ಖಂಡಿತವಾಗಿ ನೋಡಿ, ತಪ್ಪದೆ ಮುಂದಿನ ವಿಡಿಯೋ ನಿಮಗಾಗಿದೆ. ಈ ಮುಂದಿನ ಭಾಗ. ಧನ್ಯವಾದಗಳು. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ
नागशक्तिविनायकम् ध्यायामि देवदेवेश भक्तानां ध्यानगोचरा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् भक्तानां ध्यानगोचराय नमः ध्यानं समर्पयामि आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं स्वागतं सर्वगर्वघ्न सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पये तुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम्
दिव्यैरस्त्रैर्विभूषिताय नमः वस्त्रयुग्मं समर्पयामि। यज्ञोपवीतः नादयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। यज्ञकारणाय नमः नागयज्ञोपवीतं ते परिकल्पयामि। आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। कर्णचामरभूषिताय नमः हिरण्याभरणं समर्पयामि। गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। इष्टबन्धप्रदायकाय नमः अष्टगन्धं समर्पयामि। कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। हेमकङ्कणाय नमः कुङ्कुमचूर्णं समर्पयामि। हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। दारिद्र्यचूर्णकाय नमः हरिद्राचूर्णं समर्पयामि। चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। चतुर्भद्रप्रदायकाय नमः चन्दनं समर्पयामि। पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। पुष्पदन्ताय नमः पुष्पाणि समर्पयामि। दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। दुःस्वप्ननाशकाय नमः दूर्वायुग्मं समर्पयामि। अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अंकुशधर्त्रे नमः ॐ नागशक्तिविनायकाय नमः। तव नामार्चनं पुण्यं प्रसीद गणनायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। गणनायकाय नमः नामपूजां समर्पयामि। धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। धूर्जटेः प्रियनन्दनाय नमः धूपमाघ्रापयामि। दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम्। अज्ञानध्वान्तनाशकाय सुज्ञानकारिणे नमः सुदीपं ते दर्शयामि।
नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं नागशक्तिविनायकं प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकं नागशक्तिविनायकं महादेवाय नमः शुण्डे आचमनीयं परिकल्पयामि हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकं नागशक्तिविनायकं सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकं नागशक्तिविनायकं सुमङ्गलनिरञ्जनाय नमः नीराजनं समर्पयामि पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकं नागशक्तिविनायकं सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकं नागशक्तिविनायकं पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं नागशक्तिविनायकं शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ
श्रीनागशक्तिविनायक मानस पूजाराधन कर्मण श्रीनागशक्तिविनायक प्रीयता प्रसादः प्रसादं देहि भगवन् प्रसीद मम देवता ब्रह्माण्डव्यापिनं वन्दे नागशक्तिविनायकं 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 प्रसीद प्रसीद प्रसादं देहि. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.